ಸ್ನೇಹಿತರೆ ನಮಸ್ಕಾರ, ನಿಮ್ಗೆಲ್ರಿಗೂ ನಮ್ಮ ನನ್ನ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಇದೀಗ ಮುಂದಿನ ಶಿಕ್ಷಕರ ನೇಮಕಾತಿಗಳಿಗೆ ಸಂಬಂಧಪಟ್ಟಂತೆ PSTR GPST ಮತ್ತು HST ಗೆ ಸಂಬಂಧಪಟ್ಟಂತೆ ಕನ್ನಡದ ವ್ಯಾಕರಣ ಪ್ರಶ್ನೆಗಳನ್ನ ಇವತ್ತು ಚರ್ಚೆ ಮಾಡ್ತೀವಿ. ಏನಕ್ಕೆ ಅಂತಂದ್ರೆ PSTR GPST ಮತ್ತು HST ಗೆ ಸಂಬಂಧಪಟ್ಟಂತೆ ಅತಿ ಪ್ರಮುಖವಾಗಿರುವಂತಹ ಒಂದು ವಿಷಯ ಕನ್ನಡ ಎನ್ನುವಂಥದ್ದು. ಅದಕ್ಕಿಂತ ಮುಂಚಿತವಾಗಿ ಸ್ಪರ್ಧಾ ಮಿತ್ರರು, ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಡ್ತಿರೋ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಮಾಡುವಂತಹ ಎಲ್ಲಾ ತರಗತಿಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ ಅಂತ ಹೇಳ್ತಾ, ಬಟ್ ನಿಮ್ಗೆ ಈಗಾಗಲೇ ತಮ್ಮನಲ್ಲಿ ಗೊತ್ತಿರುತ್ತೆ ನಾನು ಎಷ್ಟೊತ್ತು ಒಳಗಡೆ ಬಿಡಿಸ್ತೀನಿ ಅಂತ. ಸೊ ನಾನು ನಿಮ್ಗೆ ಹೆಚ್ಚು ಇಲ್ಲಿ ಕಾಲಹರಣ ಮಾಡೋದಿಲ್ಲ. ಜಸ್ಟ್ ಕ್ವಶನ್ಸ್ ಅನ್ನ ಕೇಳ್ತೇನೆ, ಮತ್ತೆ ನೀವು ಅದಕ್ಕೆ ಆಪ್ಷನ್ಸ್ ಅನ್ನ ಕಮೆಂಟ್ ಮಾಡ್ತಾ ಹೋಗಿ. ಜೊತೆಗೆ ನಾನು ಅದಕ್ಕೆ ಯಾಕೆ ಆ ಪ್ರಶ್ನೆಗೆ ಅದು ಅದೇ ಉತ್ತರ ಅಂತ ನಾನು ಎಕ್ಸ್ಪ್ಲನೇಷನ್ ಸಮೇತ ಕೊಡ್ತೇನೆ. ಓಕೆನಾ? ಕೊನೆಯಲ್ಲಿ ನಿಮಗೆ ಎಷ್ಟು ಅಂಕಗಳು, ಸೊ 50 ಪ್ರಶ್ನೆಗಳಿಗೆ 50 ಅಂಕಗಳನ್ನು ತಿಳಿದುಕೊಂಡು ನಿಮಗೆ ಎಷ್ಟು ಅಂಕಗಳು ಬಂತು ಅಂತ ಹೇಳಿ ನಮಗೆ ಲಾಸ್ಟ್ ಅಲ್ಲಿ ಕಮೆಂಟ್ ಮಾಡ್ತೀರಾ ಅಂತ ಅನ್ಕೊಳ್ತಾ ಇದೀನಿ. ನಾನು ಹೆಚ್ಚಿನ ತಡ ಮಾಡದೆ ತರಗತಿನ ಪ್ರಾರಂಭ ಮಾಡೋಣ. ಸೊ ತರಗತಿನ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ಸೊ ಜಸ್ಟ್ ಒಂದು ಲೈಕ್ ನೀಡಿದ್ರೆ ಅದೇ ನೀವು ನಮಗೆ ಮಾಡುವಂತ ಒಂದು ತುಂಬಾ ಪ್ರೋತ್ಸಾಹ ಆಗಿರುತ್ತೆ. ಜೊತೆಗೆ ಈಗ ಅದೇನೋ ಹೈಪ್ ಅಂತಾನು ಬರ್ತಾ ಇದೆ. ಸೊ ನೀವು ಐಪ್ ಸಹ ನಿಮ್ಗೆ ಗೊತ್ತಿದ್ರೆ ಐಪ್ ಮಾಡಿ, ಇಲ್ಲಾಂದ್ರೆ ಜಸ್ಟ್ ಒಂದು ಲೈಕ್ ಅನ್ನ ಕೊಡಿ ಸ್ನೇಹಿತರೆ. ಹೆಚ್ಚಿನ ತಡ ಮಾಡದೆ ತರಗತಿಯನ್ನು ಪ್ರಾರಂಭ ಮಾಡೋಣ. ಸೊ ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ. ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆನೇ ಇದೆ. ಸಾರಿ, ಆನ್ಸರ್ ಗೊತ್ತಾಗೋಯ್ತು. ಇರ್ಲಿ, ಮೊದಲನೇ ಪ್ರಶ್ನೆ. ವ್ಯಾಕರಣ ಎಂಬ ಪದದ ಸರಿಯಾದ ಅರ್ಥ ಯಾವುದು ಅಂತ ಕೇಳಿದರೆ, ಕಥೆಗಳ ಸಂಗ್ರಹ, ಭಾಷೆಯ ನಿಯಮಗಳ ಸಂಗ್ರಹ, ಅಲಂಕಾರಗಳ ಸಂಗ್ರಹ, ಛಂದಸ್ಸಿನ ಸಂಗ್ರಹ ಅಂತ ಇದೆ. ನಿಮ್ಗೆ ಈಸಿಯಾಗಿ ಐಡೆಂಟಿಫೈ ಮಾಡ್ತೀರಾ. ಸೊ ವ್ಯಾಕರಣ ಎನ್ನುವಂಥದ್ದು ಯಾವುದೇ ಒಂದು ಭಾಷೆಯ ನಿಯಮಗಳನ್ನ ತಿಳಿಸುತ್ತೆ. ಆ ಭಾಷೆಯನ್ನು ನಾವು ಹೇಗೆ ಅನುಸರಿಸಬೇಕು, ಹೇಗೆ ಬಳಸಬೇಕು ಎನ್ನುವಂತ ನಿಯಮವನ್ನ ತಿಳಿಸುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಆಪ್ಷನ್ ಬಿ ರೈಟ್ ಆನ್ಸರ್ ಆಗುತ್ತೆ. ವೆರಿ ಗುಡ್. ಬಹಳ ಜನ ಸರಿ ಉತ್ತರ ಕೊಡ್ತಾ ಇದ್ರೆ ನಾನು ಇಲ್ಲಿ ಹೆಚ್ಚು ನಿಮ್ಗೆ ಸಮಯ ತೆಗೆದುಕೊಳ್ಳೋದಿಲ್ಲ. ಎಲ್ಲಿ ನಿಮ್ಗೆ ತುಂಬಾ ಡೀಪ್ ಆಗಿ ಅದನ್ನ ಎಕ್ಸ್ಪ್ಲೈನ್ ಮಾಡ್ಬೇಕು ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ನೀವು ಇಲ್ಲಿ ಗಮನಿಸಿ ನೋಡ್ಬೋದು. ಉತ್ತರ ಬಿ, ಭಾಷೆ ನಿಯಮಗಳ ಶಾಸ್ತ್ರ. ವ್ಯಾಕರಣವು ಭಾಷೆಯನ್ನ ಸರಿಯಾಗಿ ಮಾತನಾಡಲು ಹಾಗೂ ಬರೆಯಲು ಬೇಕಾದ ನಿಯಮಗಳನ್ನು ತಿಳಿಸುವಂತ ಒಂದು ಶಾಸ್ತ್ರವಾಗಿದೆ. ಯಾವುದೇ ಒಂದು ಭಾಷೆಯಲ್ಲಿ, ಕನ್ನಡ ಅಷ್ಟೇ ಅಲ್ಲ, ಎಲ್ಲಾದ್ರೂ ಆಗ್ಲಿ ಗ್ರಾಮರ್ ಅಥವಾ ವ್ಯಾಕರಣ ಅಂತಂದ್ರೆ ಇದೇ ಅರ್ಥವನ್ನ ಕೊಡುತ್ತೆ. ಮುಂದಿನ ಪ್ರಶ್ನೆ. ಕೆಳಗಿನವುಗಳಲ್ಲಿ ನಾಮಪದ ಯಾವುದು? ಓಡು, ಮನೆ, ಚೆನ್ನಾಗಿ, ಬೇಗ ಅಂತ ಇದೆ. ಏನ್ ನಾಮಪದ ಅಂತಂದ್ರೆ ಒಂದು ವ್ಯಕ್ತಿಯನ್ನು ಅಥವಾ ಒಂದು ವಸ್ತುವನ್ನು, ಒಂದು ಪ್ರಾಣಿಯನ್ನು, ಒಬ್ಬ ಮನುಷ್ಯನನ್ನು ಈ ರೀತಿ ನಾವೇನ್ ಕರಿತೀವೋ ಅಂತವುಗಳಿಗೆಲ್ಲವೂ ಸಹ ನಾಮಪದಗಳು ಅಂತ ಕರಿತೀವಿ. ಆ ವಸ್ತುವನ್ನ ಸೂಚಿಸುವಂತಹ ಪದಗಳಿಗೆ ನಾವು ನಾಮಪದಗಳು ಅಂತ ಕರಿತೀವಿ. ಸೊ ಓಡು ಎನ್ನುವಂಥದ್ದು ಕ್ರಿಯಾಪದ ಅದಲ್ವಾ? ಸೊ ಮನೆ, ಚೆನ್ನಾಗಿ, ಬೇಗ ಅಂತ ಇವುಗಳಲ್ಲಿ ಸೊ ಮನೆ ಎನ್ನುವಂಥದ್ದು ವೆರಿ ಗುಡ್. ಆಪ್ಷನ್ ಬಿ ರೈಟ್ ಆನ್ಸರ್ ಆಗುತ್ತೆ. ನಾವು ವಿವರಣೆ ನೋಡೋಣ. ನೋಡಿ, ಆಪ್ಷನ್ ಬಿ ಮನೆ ರೈಟ್ ಆನ್ಸರ್ ಆಗುತ್ತೆ. ಒಂದು ವ್ಯಕ್ತಿ, ವಸ್ತು, ಸ್ಥಳ, ಪ್ರಾಣಿ ಅಥವಾ ಭಾವವನ್ನ ಸೂಚಿಸುವಂತ ಪದವನ್ನು ನಾವೇಂತ ಕರಿತೀವಿ? ನಾಮಪದಗಳು ಅಂತ ಕರಿತೀವಿ. ಇದರಲ್ಲಿ ಆಪ್ಷನ್ ಬಿ ರೈಟ್ ಆನ್ಸರ್ ಆಗುತ್ತೆ. ಮುಂದಿನ ಪ್ರಶ್ನೆ. ಅವನು ಓಡಿದನು ವಾಕ್ಯದಲ್ಲಿರುವ ಕ್ರಿಯಾಪದ ಯಾವುದು? ಅವನು ಓಡಿದನು ವಾಕ್ಯ ಇಲ್ಲ ಅಂತ ಇದೆ. ಸೊ ವಾಕ್ಯದಲ್ಲಿ ಕ್ರಿಯೆ ಯಾವ್ದನ್ನು ಸೂಚಿಸ್ತಾ ಇದೆ? ಆಕ್ಷನ್ ಅಂತ ತೋರಿಸ್ತಾ ಇದೆ. ಅವನು ಓಡಿದನು, ಏನ್ ಮಾಡ್ತಾ ಇದ್ದಾನೆ? ಓಡ್ತಾ ಇದ್ದಾನೆ. ಓಡೋದು ಎನ್ನುವಂತ ಒಂದು ಕ್ರಿಯೆ. ಸೊ ಆಪ್ಷನ್ ಬಿ ರೈಟ್ ಆನ್ಸರ್. ವೆರಿ ಗುಡ್. ಸೊ ಬಹಳಷ್ಟು ಜನ ಆಪ್ಷನ್ ಬಿ ಅನ್ನೇ ಕೊಡ್ತಾ ಇದ್ದೀರಾ. ಕ್ವಶನ್ ನಂಬರ್ ಹಾಕಿ ಆನ್ಸರ್ ಮಾಡಿ. ಓಕೆನಾ? ಓಡಿದನು ಕೆಲಸ ಅಥವಾ ಕ್ರಿಯೆಯನ್ನು ಸೂಚಿಸುವ ಪದವೇ ಕ್ರಿಯಾಪದ. ಮುಂದಿನ 4ನೇ ಪ್ರಶ್ನೆನ ಚರ್ಚೆ ಮಾಡೋಣ. 4ನೇ ಪ್ರಶ್ನೆ. ಕೆಳಗಿನವುಗಳಲ್ಲಿ ಸರ್ವನಾಮ ಯಾವುದು? ರಾಮ, ಪುಸ್ತಕ, ಅವಳು, ಶಾಲೆ. ಯಾವುದು ಸರ್ವನಾಮ? ಏನು ಸರ್ವನಾಮ ಅಂತಂದ್ರೆ ನಾಮಪದದ ಬದಲಿಗೆ ಬಳಸುವಂತ ಪದ ಅದಲ್ವಾ? ನಾಮಪದದ ಬದಲಿಗೆ ಬಳಸುವಂತ ಪದ. ಫಾರ್ ಎಕ್ಸಾಂಪಲ್, ಈಗ ರಕ್ಷಿತಾ ಅಂತ ಇತ್ತು, ಅಥವಾ ಸಿರಿ ಅಂತ ಇತ್ತು. ಈ ರೀತಿಯ ನಾಮಪದಗಳೇನು ಬಂದಾಗ, ಈಗ ಅವ ಇಲ್ಲಿ ಮುಂದೆ, ಈಗ ಫಾರ್ ಎಕ್ಸಾಂಪಲ್ ಒಂದು ಹೇಳ್ತೀನಿ. ಸಿರಿಯು ಶಾಲೆಗೆ ಹೋದಳು. ಸಿರಿಯು ಶಾಲೆಗೆ ಹೋದಳು. ಸೊ ಓದಳು ಅಂತಂದಾಗ ನೆಕ್ಸ್ಟ್ ನಾವು ಸೆಂಟೆನ್ಸ್ ಮುಂದೆ ಮಾಡಬೇಕು ಅಂತಂದ್ರೆ ಮತ್ತೆ ಸಿರಿ ಅಂತ ಬಳಸ್ತೀವಿ. ನಾವು ಎಲ್ಲಿ ಬಳಸ್ತೀವಿ? ಅವಳು. ಸೊ ಸ್ತ್ರೀಲಿಂಗ ಆಗಿದ್ರೆ ಅವಳು ಅಂತ ಬಳಸ್ತೀವಿ, ಪುಲ್ಲಿಂಗ ಆಗಿದ್ರೆ ಅವನು ಅಂತ ಬಳಸ್ತೀವಿ ಅಲ್ವಾ? ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇದರಲ್ಲಿರುವಂತದ್ದು ಅವಳು. ಸೊ ಸರ್ವನಾಮಗಳಲ್ಲಿ ಮತ್ತೆ ವಿಧಗಳು ಬರ್ತವೆ. ರಿಸಲ್ಟ್ ಇದಕ್ಕೆ ಸಂಬಂಧಪಟ್ಟಂತೆ ಅವಳು ಸರಿಯಾದ ಉತ್ತರ ಆಗುತ್ತೆ. ನಾಮಪದದ ಬದಲಿಗೆ ಬರುವಂತ ಪದವನ್ನು ನಾವೇನ್ ಕರಿತೀವಿ? ಸರ್ವನಾಮ ಎಂದು ಕರಿತೀವಿ. ಆಪ್ಷನ್ ಸಿ ರೈಟ್ ಆನ್ಸರ್ ಆಗುತ್ತೆ. ಇನ್ನ ಮುಂದಿನ ಪ್ರಶ್ನೆ. ಸುಂದರವಾದ ಹೂವು ಎಂಬ ಪದಗುಚ್ಛದಲ್ಲಿ ಕಂಡು ಬರುವಂತ ಗುಣವಾಚಕ ಯಾವುದು ಅಂತ ಕೇಳಿದರೆ, ಹೂವು ಸುಂದರವಾದ ಎಂಬ ಪದಗುಚ್ಛ ಅಂತ ಇದೆ. ಸೊ ನಮಗೆ ಅವರು ಹೇಳಿದ್ರೆ ಗುಣವಾಚಕ ಒಂದು ವಸ್ತುವಿನ ಗುಣವನ್ನ ಎತ್ತಿ ಹೇಳುತ್ತೆ. ಫಾರ್ ಎಕ್ಸಾಂಪಲ್, ಹೂವು ಎನ್ನುವಂಥದ್ದು ಒಂದು ವಸ್ತು. ಈ ವಸ್ತುವನ್ನ ವಿಶೇಷವಾಗಿ ವರ್ಣನೆ ಮಾಡ್ತಾ ಇದ್ದಾರೆ, ಗುಣವನ್ನ ವರ್ಣನೆ ಮಾಡ್ತಾ ಇದೆ. ಯಾವುದು? ಸುಂದರವಾಗಿದೆ, ಸುಂದರವಾದ ಹೂವು ಎನ್ನುವಂಥದ್ದು ಅದಲ್ವಾ? ಸೊ ಇದು ಹೂವು ಎನ್ನುವಂಥದ್ದು ಒಂದು ನಾಮಪದ ಅಲ್ವಾ? ಈ ನಾಮಪದವನ್ನ ವಿಶೇಷವಾಗಿ ವರ್ಣನೆ ಮಾಡುವಂಥದ್ದು ಏನ್ ಕರಿತೀವಿ? ಗುಣವಾಚಕ ಎಂತ ಕರಿತೀವಿ? ಗುಣವಾಚಕ ಅಂತ ಕರಿತೀವಿ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಆಪ್ಷನ್ ಬಿ ಸುಂದರವಾದ.
ಎಸ್ ನೀವು ನೋಡ್ಬೋದು ಸುಂದರವಾದ ಮೀನ್ಸ್ ನಾಮಪದದ ಗುಣವನ್ನು ತಿಳಿಸುವ ಪದವೇ ಗುಣವಾಚಕ ಎನ್ನುವಂಥದ್ದು ಇದೆ. ಮುಂದಿನ ಪ್ರಶ್ನೆನ ಚರ್ಚೆ ಮಾಡೋಣ. ಮುಂದಿನ ಪ್ರಶ್ನೆ, ವೇಗವಾಗಿ ಎಂಬುದು ಯಾವ ಪದ ವರ್ಗಕ್ಕೆ ಸೇರಿದೆ? ನಾಮಪದ, ಕ್ರಿಯಾಪದ, ಕ್ರಿಯಾ ವಿಶೇಷಣ, ಸರ್ವನಾಮ ಅಂತ ಇದೆ. ವೇಗವಾಗಿ ಅದಾಗುತ್ತೆ ನಾಮಪದ ಆಗುತ್ತಾ, ಕ್ರಿಯಾಪದ ಆಗುತ್ತಾ, ಕ್ರಿಯಾ ವಿಶೇಷಣ ಆಗುತ್ತಾ, ಸರ್ವನಾಮ ಆಗುತ್ತಾ? ಎಸ್ ನೋಡಿ, ಅಲ್ಲಿ ವೇಗ ಎನ್ನುವಂಥದ್ದು ವೇಗವಾಗಿ ಓಡಿದನು ಅಥವಾ ಅಂತಂದ್ರೆ ಅದೆಲ್ಲ ನಮ್ಗೆ ಫಾರ್ ಎಕ್ಸಾಂಪಲ್ ವೇಗವಾಗಿ ಓಡಿದ. ಸೊ ಓಡಿದ ಎನ್ನುವಂಥದ್ದು ಕ್ರಿಯೆ. ಹೇಗ್ ಓಡಿದ ಅಂತ ಹೇಳ್ತಾ ಇದ್ದಲ್ಲ, ವೇಗವಾಗಿ ಓಡಿದ ಅಂತಂದ್ರೆ ಆ ಕ್ರಿಯೆಯನ್ನ ವಿಶೇಷವಾಗಿ ತಿಳಿಸ್ತಾ ಇದೆ ಅಲ್ವಾ? ಕ್ರಿಯಾ ವಿಶೇಷಣ, ಆಪ್ಷನ್ ಸಿ ರೈಟ್ ಆನ್ಸರ್ ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟ ನೀವು ಗಮನಿಸಬಹುದು, ಕ್ರಿಯಾ ವಿಶೇಷಣ ಕ್ರಿಯೆಯ ರೀತಿಯನ್ನ ತಿಳಿಸುವ ಪದವನ್ನು ನಾವೇನ್ ಕರಿತೀವಿ? ಕ್ರಿಯಾ ವಿಶೇಷಣ ಅಂತ ಕರಿತೀವಿ. ಎಸ್ ಇನ್ನ ಮುಂದಿನ ಪ್ರಶ್ನೆನ ಚರ್ಚೆ ಮಾಡೋಣ. ಮುಂದಿನ ಪ್ರಶ್ನೆ, ಮರದಿಂದ ಎಂಬ ಪದದಲ್ಲಿ ಬರುವಂತಹ ವಿಭಕ್ತಿ ಯಾವುದು? ಸೊ ಮರದಿಂದ ಪದ ನಿಮ್ಗೆ ಈಸಿ ಆಗುತ್ತೆ, ಐಡೆಂಟಿಫೈ ಆಗ್ಬಿಡುತ್ತೆ, ಬಟ್ ಆ ಪದವನ್ನ ಬಿಡಿಸ್ಕೊಂಡು ಬರ್ಕೋಬೇಕು. ಮರದ ಪ್ಲಸ್ ಇಂದ. ಸೊ ಯಾವ ವಿಭಕ್ತಿ ಪ್ರತ್ಯಯ ಆಗುತ್ತೆ? ಪ್ರಥಮ, ದ್ವಿತೀಯ, ಪಂಚಮಿ, ಸಪ್ತಮಿ. ಸೊ ಮೊದಲನೇದು ಹೂ, ಅನ್ನು, ಇಂದ. ಹೂ, ಅನ್ನು, ಹಿಂದ, ಗೇಕೆ, ದೆಸೆಯಿಂದ, ಆ, ಅಲ್ಲಿ ಅಂತ ಇದೆ. ಸೊ ನಮ್ಗೆ ಇಲ್ಲಿ ಏನಿದೆ, ಆಕ್ಚುಲಿ ನಮ್ಗೆ ತೃತೀಯ ಅಂತ ಬರಬೇಕಿತ್ತು ಅದಲ್ವಾ? ಹೂ, ಅನ್ನು, ಇಂದ, ಗೇಕೆ, ದೆಸೆಯಿಂದ, ಆ, ಅಲ್ಲಿ ಅಂತ. ಸೊ ನೋಡಿ ನಮ್ಗೆ ಇಲ್ಲಿ ಆಪ್ಷನ್ಸ್ ಅಲ್ಲಿ ತೃತೀಯ ಅನ್ನುವಂಥದ್ದಿಲ್ಲ. ಹಾಗಾದ್ರೆ ನಾವು ಯಾವ್ದು ಚೂಸ್ ಮಾಡ್ಬೇಕು ಅವಾಗ? ಎಸ್ ಅವಾಗ ತೃತೀಯ ಇಲ್ಲ ಅಂತಂದಾಗ ನಾವು ಪಂಚಮಿ ವಿಭಕ್ತಿ ಪ್ರತ್ಯಯಕ್ಕೆ ಹೋಗ್ಬೇಕು. ದೆಸೆಯಿಂದ ಅಂತದ್ ಏನ್ ಬರುತ್ತೆ, ಅಲ್ಲೂ ಸಹ ಇಂದ ಎನ್ನುವಂಥದ್ದು ಆಕೃತಿ ಇರುತ್ತೆ. ಸೊ ನಾವು ಅವಾಗ ಪಂಚಮಿನ ಚೂಸ್ ಮಾಡ್ಕೋಬೇಕು. ನೋಡಿ ಯಾವಾಗ ತೃತೀಯ ಇಲ್ಲ ಅಂತಂದ್ರೆ ನೀವು ಪಂಚಮಿನ ಚೂಸ್ ಮಾಡ್ಕೊಳ್ಳಿ. ಎಸ್ ಇನ್ನ ಮುಂದಿನ ಪ್ರಶ್ನೆ, ಆಕ್ಚುಲಿ ಇಲ್ಲಿ ವಿವರಣೆ ಸಹ ತಪ್ಪು ಕೊಟ್ಟಿದ್ದಾರೆ. ಸೊ ದಿಂದ, ಇಂದ ಅಂತ ಬಂತಂದ್ರೆ ಆಕ್ಚುಲಿ ಇಂದ ಅಂತ ಬಂತಂದ್ರೆ ಅದು ತೃತೀಯ ವಿಭಕ್ತಿಗೆ ಸೇರುತ್ತೆ, ಪಂಚಮಿಗಲ್ಲ. ಎಸ್ ಇನ್ನ ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಸಂಯುಕ್ತಾಕ್ಷರ ಹೊಂದಿರುವಂತಹ ಪದ ಯಾವುದು? ಮನೆ, ಶಾಲೆ, ಪ್ರಜ್ಞೆ, ಮಣ್ಣು ಅಂತ ಇದೆ. ಸೊ ಯಾವ್ದಾಗುತ್ತೆ ಸಂಯುಕ್ತಾಕ್ಷರಗಳು ಅಂತಂದ್ರೆ? ಎಸ್ ನೀವು ನೋಡಿದ ತಕ್ಷಣ ಈಸಿಯಾಗಿ ಐಡೆಂಟಿಫೈ ಮಾಡ್ತೀರಾ ಅಲ್ವಾ? ಇದಕ್ಕೆ ಸಂಬಂಧಪಟ್ಟಂತೆ ಆಪ್ಷನ್ ಸಿ ರೈಟ್ ಆನ್ಸರ್ ಆಗುತ್ತೆ. ಯಾಕೆ? ಎಸ್ ನೀವು ಇಲ್ಲಿ ಗಮನಿಸಬಹುದು, ಇಲ್ಲಿ ಪ್ರ ಮತ್ತು ಜ್ಞ ಎನ್ನುವಂಥದ್ದು ಎರಡು ಸಂಯುಕ್ತಾಕ್ಷರಗಳಾಗಿದ್ದಾವೆ. ಇದಕ್ಕೆ ಸಂಬಂಧಪಟ್ಟಂತೆ ಆಪ್ಷನ್ ಸಿ ರೈಟ್ ಆನ್ಸರ್ ಆಗುತ್ತೆ. ಮುಂದಿನ ಪ್ರಶ್ನೆ, ಅವಳು ಚೆನ್ನಾಗಿ ಆಡುತ್ತಾಳೆ ಎಂಬ ವಾಕ್ಯದಲ್ಲಿ ಕ್ರಿಯಾ ವಿಶೇಷಣ ಯಾವುದು ಅಂತ ಕೇಳಿದ್ದಾರೆ. ಅವಳು ಚೆನ್ನಾಗಿ ಆಡುತ್ತಾಳೆ ಇಲ್ಲ, ಈ 4 ಆಪ್ಷನ್ಸ್ ಅನ್ನ ಕೊಟ್ಟಿದ್ದಾರೆ. ಅವಳು ಚೆನ್ನಾಗಿ, ನೋಡಿ ಅವಳು ಎನ್ನುವಂಥದ್ದು ಸರ್ವನಾಮ, ಇವಾಗ ತಾನೇ ಅದ ಗಮನಿಸಿದ್ವಿ. ಅವಳು, ಅವನು, ಅವರು ಇವೆಲ್ಲವೂ ಸರ್ವನಾಮಗಳು. ಆಡುತ್ತಾಳೆ, ಆಡುತ್ತಾಳೆ ಮೀನ್ಸ್ ಅದು ಕ್ರಿಯೆಯನ್ನ ತೋರಿಸುತ್ತೆ. ಆದ್ರೆ ಆ ಕ್ರಿಯೆಯನ್ನ ವಿಶೇಷವಾಗಿ ತೋರಿಸುವಂಥದ್ದು ಯಾವುದು? ಚೆನ್ನಾಗಿ, ಕ್ರಿಯಾ ವಿಶೇಷಣ. ಹೆಸರಲ್ಲೇ ನೋಡಿ, ಪದದಲ್ಲೇ ನೋಡಿ, ಕ್ರಿಯಾ ವಿಶೇಷಣ. ಸೊ ಅಂದ್ರೆ ಚೆನ್ನಾಗಿ ಆಡ್ತಾಳೆ, ಆಡ್ತಾಳೆ ಅನ್ನೋದಕ್ಕಿಂತ ಚೆನ್ನಾಗಿ ಆಡ್ತಾಳೆ ಅಂತದ್ದು ಅದನ್ನ ತುಂಬಾ ಎತ್ತಿ ಹೊಗಳಿದಂತೆ ಆಗುತ್ತೆ. ಸೊ ಕ್ರಿಯೆನ ಹೆಚ್ಚು ವಿಶೇಷವಾಗಿ ಹೇಳ್ದಂಗಾಗುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಆಪ್ಷನ್ ಬಿ. ಸೊ ಇಲ್ಲಿ ಏನಾಗ್ತದೆ, ಇದಕ್ಕೆ ಸಂಬಂಧಪಟ್ಟಂತೆ ಆಡುವ ರೀತಿಯನ್ನ ಸೂಚಿಸುವುದರಿಂದ ಚೆನ್ನಾಗಿ ಕ್ರಿಯಾ ವಿಶೇಷಣ ಆಗಿದೆ. ಮುಂದಿನ ಪ್ರಶ್ನೆ ಮತ್ತೆ 10ನೇ ಪ್ರಶ್ನೆ ಚರ್ಚೆ ಮಾಡೋಣ. 10ನೇ ಪ್ರಶ್ನೆ, ಓಕೆ ಆನ್ಸರ್ ಬಂದ್ಬಿಡ್ತು, ಬಟ್ ಇದು ಸ್ವಲ್ಪ ಡಿಫಿಕಲ್ಟ್ ಆಗಿದೆ ಪದ. ಅದಕ್ಕೆ ಕನ್ನಡ ಯಾವ ವಿಧದ ನಾಮಪದ ಅಂತ ಕೇಳಿದ್ದಾರೆ? ವ್ಯಕ್ತಿವಾಚಕ ನಾಮಪದ, ಜಾತಿವಾಚಕ ನಾಮಪದ, ಭಾವವಾಚಕ ನಾಮಪದ, ದ್ರವ್ಯವಾಚಕ ನಾಮಪದ ಅಂತ. ಸೊ ಆಕ್ಚುಲಿ ಕನ್ನಡ ಎನ್ನುವಂಥದ್ದು ವ್ಯಕ್ತಿವಾಚಕ ನಾಮಪದ. ನಾನೇ ಆನ್ಸರ್ ಹೇಳ್ತೀನಿ, ಯಾಕಂದ್ರೆ ನೀವು ಇದೊಂಥರ ಹೊಸ ಪ್ರಶ್ನೆ ರೀತಿಯಾಗಿದೆ. ವ್ಯಕ್ತಿ ವಾಚಕ ನಾಮಪದ. ಸೊ ಒಂದು ನಿರ್ದಿಷ್ಟ ಭಾಷೆ ಹೆಸರಾಗಿರೋದ್ರಿಂದ ಕನ್ನಡ ವ್ಯಕ್ತಿವಾಚಕ ನಾಮಪದ. ಇವನ್ ನಮ್ಗೆ ಇಂಗ್ಲಿಷ್ ಬರ್ಲಿ, ಹಿಂದಿ ಬರ್ಲಿ, ಅವೆಲ್ಲವೂ ಅಷ್ಟೇ ವ್ಯಕ್ತಿವಾಚಕ ನಾಮಪದಗಳಾಗಿರ್ತವೆ. ಇನ್ನ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡೋಣ. ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಉಪಸರ್ಗ ಹೊಂದಿರುವ ಪದ ಯಾವುದು? ಸೊ ಉಪಸರ್ಗ ಅಂತಂದ್ರೆ ಏನು? ಅದ್ರ ಬಗ್ಗೆ ನಿಮ್ಗೆ ಮೊದಲಿಗೆ ಗೊತ್ತಿರಬೇಕು. ಸೊ ಇಲ್ಲಿ ಉಪಕಾರ, ಮನೆ, ಹೂವು, ಗಿಡ ಅಂತ ಇದೆ. ಸೊ ನಮ್ಗೆ ಉಪಸರ್ಗ ಅಂತಂದ್ರೆ ಯಾವ್ದಾದ್ರು ಒಂದು ಪದ ಇರುತ್ತಲ್ವಾ, ಪದ ಮೀನ್ಸ್ ಅದನ್ನ ನಾವು ಮೂಲ ಪದ ಅಂತ ಕರಿತೀವಿ. ಸೊ ಮೂಲ ಪದದ ಹಿಂದೆ ಸೇರಿಸುವಂತ ಪದಕ್ಕೆ, ಹಿಂದೆ ಅಥವಾ ಮೊದಲು ಸೇರಿಸುವ ಪದಕ್ಕೆ, ಮೂಲ ಪದದ ಹಿಂದೆ ಅಥವಾ ಮೊದಲು ಸೇರಿಸುವ ಪದಕ್ಕೆ ನಾವೇನ್ ಕರಿತೀವಿ? ಉಪಸರ್ಗ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ನೋಡ್ಬೋದು, ಆಪ್ಷನ್ ಎ ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ, ಉಪಕಾರ. ಇಲ್ಲಿ ಉಪ ಎನ್ನುವಂಥದ್ದು ಉಪಸರ್ಗ, ಕಾರ ಎನ್ನುವಂಥದ್ದು ಬೇರೆ. ಈ ವರ್ಡ್ಗೆ ಇದು ವಿಶೇಷವಾದ ಒಂದು ಅರ್ಥವನ್ನೇ ಕೊಡುತ್ತೆ. ಎಸ್ ಇಲ್ಲಿ ಗಮನಿಸ್ಬೋದು, ಉಪ ಎಂಬುದು ಉಪಸರ್ಗ, ಮೂಲ ಪದದ ಮೊದಲು ಸೇರಿ ಹೊಸ ಅರ್ಥವನ್ನು ನೀಡುತ್ತದೆ.
ಇಲ್ಲಿ ಕಾರ ಎನ್ನುವಂಥದ್ದು ಬೇರೆ, ಅದಕ್ಕೆ ಉಪ ಎನ್ನುವಂತ ಒಂದು ಹೊಸ ವರ್ಡ್ ಸೇರಿ ಅದೇನಾಗ್ತದೆ ಬಿಫೋರೇ ಸೇರಬೇಕು, ಸೇರಿ ಏನಾಗ್ತದೆ ಅದಕ್ಕೆ ಒಂದು ಹೊಸ ಒಂದು ಅರ್ಥವನ್ನೇ ಕೊಡುತ್ತೆ. ಎಸ್, ಮುಂದಿನ ಪ್ರಶ್ನೆ, ಮನೆಯಿಂದ ಎಂಬ ಪದದಲ್ಲಿರುವಂತಹ ಪದದಲ್ಲಿ ಯಾವ ವಿಭಕ್ತಿ ಇದೆ ಅಂತ ಇದೆ. ಸೊ ಅಗೇನ್ ಇಲ್ಲಿ ಸೊ ಇದು ರಿಪೀಟೆಡ್ ಕ್ವಶನ್ ಅಂತ ಅನ್ಕೊಳ್ತೀನಿ. ಇಂದ ಎನ್ನುವಂಥದ್ದು ಸಾಮಾನ್ಯ ನಮ್ಗೆ ಬರುವಂತದ್ದು ತೃತೀಯ ಇಲ್ಲಿಲ್ಲ, ಸೊ ನಾವು ಅವಾಗ ಏನ್ ಮಾಡ್ಬೇಕು, ಪಂಚಮಿನ ಚೂಸ್ ಮಾಡ್ಕೋಬೇಕು ಅಂತ ಹೇಳಿದೆ. ಎಸ್, ನಾವಿನ್ನ ಮುಂದಿನ ಪ್ರಶ್ನೆನ ಚರ್ಚೆ ಮಾಡೋಣ. ರಾಮನಿಗೆ ಎಂಬ ಪದದಲ್ಲಿ ಯಾವ ವಿಭಕ್ತಿ ಇದೆ? ದ್ವಿತೀಯ, ಚತುರ್ಥಿ, ಷಷ್ಠಿ, ಸಪ್ತಮಿ. ಸೊ ನಾನು ಅವಾಗ್ಲೇ ಹೇಳಿದೆ, ಕೊನೆಯ ಒಂದು ಅಕ್ಷರನ ಗಮನಿಸ್ಕೊಂಡ್ರೆ ಸಾಕು, ಕೊನೆಯ ಅಕ್ಷರ ರಾಮನು ಪ್ಲಸ್ ಇಗೆ. ಸೊ ಇಗೆ ಅಂತಂದ್ರೆ ಯಾವ್ದು ಬರುತ್ತೆ ನಮ್ಗೆ? ಗೆ ಅಥವಾ ಕೆ ಬಂತಂತಂದ್ರೆ ಅದೆಂತ ವಿಭಕ್ತಿ ಪ್ರತ್ಯಯ ಆಗುತ್ತೆ? ಚತುರ್ಥಿ ವಿಭಕ್ತಿ ಪ್ರತ್ಯಯ, ಹೌದಲ್ವಾ? ಆಕ್ಚುಲಿ ಆನ್ಸರ್ ಬಂತು, ಎಷ್ಟು? ಚತುರ್ಥಿ ವಿಭಕ್ತಿ ಪ್ರತ್ಯಯ. ಆಪ್ಷನ್ ಬಿ ರೈಟ್ ಆನ್ಸರ್ ಆಗುತ್ತೆ. ವಿವರಣೆ, ಗೆ ಕೆ ಎಂಬ ಅರ್ಥವನ್ನು ಸೂಚಿಸುವುದು ಚತುರ್ಥಿ ವಿಭಕ್ತಿ. ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಬಹುವಚನ ಪದ ಯಾವುದು ಅಂತ ಕೇಳಿದ್ದಾರೆ. ಅಕ್ಕಿ, ಪುಸ್ತಕ, ಮರಗಳು, ಹುಡುಗ. ತುಂಬಾ ಸಿಂಪಲ್ ಆಗಿರುವಂತಹ ಪ್ರಶ್ನೆ, ಸೊ ಹೆಚ್ಚಿನ ಸಮಯ ವೇಸ್ಟ್ ಮಾಡೋದು ಬೇಡ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಆಪ್ಷನ್ ಸಿ ರೈಟ್ ಆನ್ಸರ್ ಆಗುತ್ತೆ. ಒಂದೇ ಒಂದಿದ್ರೆ ಏಕವಚನ, ಒಂದಕ್ಕಿಂತ ಹೆಚ್ಚಿದ್ರೆ ಅದನ್ನ ಬಹುವಚನಗಳು ಅಂತ ಬಹುವಚನ ಅಂತ ಕರಿತೀವಿ. ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಸ್ತ್ರೀಲಿಂಗ ಪದ ಯಾವುದು? ಕವಿ, ಹಸು, ರಾಜ, ಹುಡುಗ ಅಂತ ಇದೆ. ಸ್ತ್ರೀಲಿಂಗ ಯಾವ್ದಾಗುತ್ತೆ? ಕವಿ. ಸೊ ಕವಿ ಎನ್ನುವಂಥದ್ದು ಪುಲ್ಲಿಂಗ, ಕವಯಿತ್ರಿ ಅನ್ನುವಂಥದ್ದು ಸ್ತ್ರೀಲಿಂಗ ಆಗುತ್ತೆ, ಅದಲ್ವಾ? ಹಾಗೆ ರಾಜ ಎನ್ನುವಂಥದ್ದು ಪುಲ್ಲಿಂಗ, ಹುಡುಗ ಎನ್ನುವಂಥದ್ದು ಪುಲ್ಲಿಂಗ, ಹಸು ಎನ್ನುವಂಥದ್ದು ಸ್ತ್ರೀಲಿಂಗ ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಆಪ್ಷನ್ ಬಿ ಹಸು, ಹಸು ಸ್ತ್ರೀಲಿಂಗ ಪದ ಆಗಿದೆ. ಮುಂದಿನ ಪ್ರಶ್ನೆ ಚರ್ಚೆ ಮಾಡೋಣ. ಮುಂದಿನ ಪ್ರಶ್ನೆ, ದಿನನಿತ್ಯ ಎಂಬುದು ಯಾವ ಸಮಾಸಕ್ಕೆ ಉದಾಹರಣೆಯಾಗಿದೆ? ದ್ವಂದ್ವ ಸಮಾಸ, ಕರ್ಮಧಾರಯ ಸಮಾಸ, ತತ್ಪುರುಷ ಸಮಾಸ, ಬಹುರ್ವಿಹಿ ಸಮಾಸ ಅಂತ. ನೋಡಿ ಅಲ್ಲಿ ಆ ಪದವನ್ನ ಸರಿಯಾಗಿ ಗಮನಿಸಿ. ದಿನನಿತ್ಯ, ದಿನ ಅಂತಂದ್ರೂ ಒಂದೇ ಅರ್ಥ, ನಿತ್ಯ ಅಂತಂದ್ರೂ ಒಂದೇ ಅರ್ಥ. ನಿತ್ಯ ಅಂದ್ರೆ ಪ್ರತಿದಿನ ಅಂತ ಅರ್ಥ, ದಿನ ಅಂತಂದ್ರೂ ಒಂದೇ ಅರ್ಥನೇ ಕೊಡುತ್ತೆ. ಹೀಗೆ ಒಂದೇ ಅರ್ಥವನ್ನು ಕೊಡುವಂತಹ ಪದಗಳನ್ನು ನೀಡಿದಾಗ ಅದೆಂತ ಸಮಾಸ ಆಗುತ್ತೆ? ಒಂದೇ ಅರ್ಥ ಮೀನ್ಸ್ ಸಮಾನ ಅರ್ಥವನ್ನು ಕೊಡ್ತಾ ಇದ್ರದ್ದು ಏನಾಗುತ್ತೆ? ಅದು ದ್ವಂದ್ವ ಸಮಾಸಕ್ಕೆ ಉದಾಹರಣೆ ಆಗುತ್ತೆ. ದಿನವು, ನಿತ್ಯಲು, ನಿತ್ಯವು ಇದೆಂತ ಸಮಾಸ ಆಗುತ್ತೆ? ದ್ವಂದ್ವ ಸಮಾಸಕ್ಕೆ ಉದಾಹರಣೆ ಆಗುತ್ತೆ. ಆಪ್ಷನ್ ಎ ರೈಟ್ ಆನ್ಸರ್. ಸೊ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ಎಸ್, ದ್ವಂದ್ವ ಸಮಾಸ. ಎರಡು ಸಮಾನ ಪದಗಳು ಸೇರಿ ಒಂದೇ ಅರ್ಥವನ್ನು ನೀಡಿದಾಗ ದ್ವಂದ್ವ ಸಮಾಸ ಉಂಟಾಗುತ್ತದೆ. ಎಸ್, ಇನ್ನ ಮುಂದಿನ ಪ್ರಶ್ನೆ, ದುರಾಚಾರ ಪದದಲ್ಲಿ ಉಪಸರ್ಗ ಯಾವುದು? ಆಚಾರ, ದುರ್, ಆಚಾರ, ರಾಚಾರ ಅಂತ ಇದೆ. ನಾನು ಆಗ್ಲೇ ಹೇಳಿದೆ, ಉಪಸರ್ಗ ಅಂತಂದ್ರೆ ಯಾವುದಾದ್ರೂ ಒಂದು ಪದದ ಪೂರ್ವವಾಗಿ ಬಂದು ಸೇರ್ಕೊಳ್ಳುವಂಥದ್ದು. ಈಗ ದುರಾಚಾರ ಅಂತ ಇದೆ, ಆಕ್ಚುಲಿ ದುರಾಚಾರ. ಇದರಲ್ಲಿ ಇರುವಂತ ಪದ ಯಾವುದು? ದುರ್ ಪ್ಲಸ್ ಆಚಾರ. ಆಚಾರ ಅನ್ನೋದು ಬಿಡಿ, ಇದು ಪದ, ಆದ್ರೆ ಅದಕ್ಕೆ ಮುಂದೆ ಹಿಂದೆ ಸೇರ್ಕೊಂಡಿರುವಂತದ್ದು ಅದು ದುರ್ ಅನ್ನುವಂಥದ್ದಲ್ವಾ? ಸೊ ಇದಕ್ಕೆ ಸಂಬಂಧಪಟ್ಟಂತೆ ಆಪ್ಷನ್ ಬಿ ರೈಟ್ ಆನ್ಸರ್ ಆಗುತ್ತೆ. ಎಸ್, ಇದಕ್ಕೆ ಸಂಬಂಧ ದುರ್ ಎಂಬ ಉಪಸರ್ಗವು ಕೆಟ್ಟ ಅಥವಾ ದುಷ್ಟ ಎಂಬ ಅರ್ಥವನ್ನ ಕೊಡುತ್ತೆ. ಅದೆಲ್ಲರೂ ಅರ್ಥ ಕೊಡ್ಲಿ, ಅದೆಲ್ಲಿ ಬಂದು ಸೇರ್ಕೊಳ್ಳುತ್ತೆ? ಪದದ ಪೂರ್ವವಾಗಿ. ಆಕ್ಚುಲಿ ಇಂಗ್ಲಿಷ್ ನಾವು ಪ್ರಿಫಿಕ್ಸ್ ಅಂತ ಕರಿತೀವಲ್ವಾ? ಪ್ರಿಫಿಕ್ಸ್, ಸಫಿಕ್ಸ್ ಅಂತ. ಸೊ ಅದರಲ್ಲಿ ಪ್ರಿಫಿಕ್ಸ್ ಆಗಿ ಈ ಉಪಸರ್ಗ ಕಾರ್ಯ ಮಾಡುತ್ತೆ. ಕೆಳಗಿನವುಗಳಲ್ಲಿ ಯಾವುದು ಭಾವವಾಚಕ ನಾಮಪದ ಆಗಿದೆ? ಮೈಸೂರು, ಮನುಷ್ಯ, ಪ್ರಾಮಾಣಿಕತೆ, ಮರ. ಸೊ ಭಾವವಾಚಕ, ಸೊ ಭಾವನೆಗಳಿಗೆ ಸಂಬಂಧಪಟ್ಟಂತದ್ದು ಯಾವ್ದಾಗುತ್ತೆ? ಭಾವ ಆಗಿರ್ಬೋದು, ಅದು ಭಾವ ಅಂತಂದ್ರೆ ಒಂದು ಗುಣ ಆಗಿರ್ಬೋದು, ಒಂದು ಭಾವನೆ ಆಗಿರ್ಬೋದು, ಒಂದು ವಸ್ತುವಿನ ಸ್ಥಿತಿ ಆಗಿರ್ಬೋದು. ಸೊ ಇವುಗಳನ್ನೆಲ್ಲ ಒಂದು ಸೂಚಿಸುವ ಪದಗಳು ನಾವೇಂತೀವಿ? ಭಾವವಾಚಕಗಳು ಅಂತ ಕರಿತೀವಿ. ಮೈಸೂರು ಎನ್ನುವಂಥದ್ದು ನಾಮಪದ, ಅದು ಅದಲ್ವಾ? ಸೊ ಮನುಷ್ಯ ಅಂತದ್ದು ನಾಮಪದಗಳಲ್ಲೇ ಬರುತ್ತೆ, ಅದರ ವಿಧಗಳು ಬೇರೆ ಬೇರೆ ಆಗ್ಬೋದು. ಸೊ ಮರನೂ ಅಷ್ಟೇ. ಸೊ ಇವೆಲ್ಲ ನಾಮಪದಗಳಿಗೆ ಸಂಬಂಧಪಟ್ಟಿರುವಂಥದ್ದು. ಸೊ ಇದಕ್ಕೆ ಸಂಬಂಧಪಟ್ಟ ಆಪ್ಷನ್ ಸಿ ಪ್ರಾಮಾಣಿಕತೆ ಎಂಬುವಂಥದ್ದು ಭಾವವಾಚಕ. ಸೊ ಆಪ್ಷನ್ ಸಿ ಪ್ರಾಮಾಣಿಕತೆ, ಗುಣ, ಸ್ಥಿತಿ ಅಥವಾ ಭಾವವನ್ನು ಸೂಚಿಸುವ ಪದವನ್ನ ಭಾವವಾಚಕ ನಾಮಪದ ಎಂದು ಕರೀತಾರೆ. ಎಸ್, ಇನ್ನ ಮುಂದಿನ ಪ್ರಶ್ನೆನ ಚರ್ಚೆ ಮಾಡೋಣ. ಮುಂದಿನ ಪ್ರಶ್ನೆ, ಕಲ್ಲಿನ ಮನೆ ಎಂಬ ಪದದಲ್ಲಿ ಕಲ್ಲಿನ ಯಾವ ಪದ ವರ್ಗಕ್ಕೆ ಸೇರುತ್ತದೆ? ನಾಮಪದ, ಗುಣವಾಚಕ, ಕ್ರಿಯಾಪದ, ಸರ್ವನಾಮ. ಎಸ್, ಈ ಕ್ವಶನ್ ತುಂಬಾ ಚೆನ್ನಾಗಿದೆ. ಹೇಗಿದೆ ಇಲ್ಲಿ? ಕಲ್ಲಿನ ಮನೆ ನೋಡಿ, ಮನೆ ಎನ್ನುವಂಥದ್ದು ಸಾಮಾನ್ಯ ಪದ, ಆದ್ರೆ ಸಾಮಾನ್ಯ ಮೀನ್ಸ್ ನಾಮಪದ. ಆದ್ರೆ ಆ ಮನೆಯನ್ನ ಆ ಮನೆ ಹೇಗಿದೆ? ಆ ಮನೆ ಹೇಳ್ಬೋದು ಅವರು ಗುಡಿಸಲು ಮನೆ ಅಲ್ವಾ? ಗುಡಿಸಲು ಮನೆ ಆಗಿರ್ಬೋದು, ಕಟ್ಟಡದಿಂದ ಕಟ್ಟಿರುವಂತ ಮನೆ ಅಂತ ಆದ್ರೆ ಹೇಳ್ಬೋದು. ಕಲ್ಲಿನ ಮನೆ ಅಂತಂದ್ರೆ ಈ ಮನೆಯ ಒಂದು ಗುಣದ ಬಗ್ಗೆ ಹೇಳ್ತಾ ಇದೆ. ಅದು ಇದು ನಾಮಪದ ಅಲ್ಲ,
ಅಲ್ಲಿ ಯಾವ್ದು ಕ್ರಿಯೆ ನಡೀತಾ ಇಲ್ಲ, ಸರ್ವನಾಮ ಅಲ್ಲ, ಗುಣವಾಚಕ. ಆಪ್ಷನ್ ಬಿ ರೈಟ್ ಆನ್ಸರ್ ಆಗುತ್ತೆ. ಎಸ್ಸಿನ ಮುಂದಿನ ಪ್ರಶ್ನೆ ಎಸ್ಸಿಲೆ ನೋಡಿ, ಗುಣವಾಚಕ ಮನೆಯ ಗುಣ ಅಥವಾ ಸ್ವರೂಪವನ್ನು ತಿಳಿಸುವುದರಿಂದ ಕಲ್ಲಿನ ಒಂದು ಗುಣವಾಚಕ ಆಗಿದೆ. ಎಸ್ಸಿನ ಮುಂದಿನ ಪ್ರಶ್ನೆ, ನಮ್ಮ ದೇಶ ಎಂಬ ಪದ ಗುಚ್ಛದಲ್ಲಿ ನಮ್ಮ ಎಂಬುದು ಯಾವ ಪದವರ್ಗ? ನಾಮಪದ, ಕ್ರಿಯಾವಿಶೇಷಣ, ಸರ್ವನಾಮ, ಗುಣವಾಚಕ. ನಾವು ಅವಾಗಲೇ ಹೇಳಿದೆ. ಸೊ ಅಲ್ಲಿ ಅಂಕಿತ ನಾಮಗಳ ಬದಲಿಗೆ ಸೊ ನಾವೇನ್ ಬಳಸ್ತೀವಿ, ಬೇರೆ ಪದಗಳನ್ನ ನಾವೇನ್ ಬಳಸ್ತೀವೋ ಸೊ ಅವುಗಳು ನಾವು ಅಂಕಿತ ನಾಮ ಅಲ್ಲ, ನಾಮಪದಗಳ ಬದಲಿಗೆ. ಸಾರಿ, ನಾಮಪದದ ಒಂದು ವಿಧ ಅಂಕಿತ ನಾಮ. ಸೊ ನಾಮಪದದ ಬದಲಿಗೆ ಬಳಕೆಯಾಗುವಂಥದ್ದಕ್ಕೆ ನಾವೇನ್ ಕರಿತೀವಿ, ಸಾಮಾನ್ಯವಾಗಿ ಸರ್ವನಾಮಗಳು. ಸೊ ಇಲ್ಲಿ ನಮ್ಮ ಎನ್ನುವಂಥದ್ದು ಸರ್ವನಾಮ. ನಮ್ಮ ದೇಶ, ಅವರ ದೇಶ, ಈ ರೀತಿಯಾಗಿರುವಂಥದ್ದು ಸರ್ವನಾಮ. ಆಪ್ಷನ್ ಸಿ ಸರ್ವನಾಮ ಸರಿಯುತ್ತೆ. ನಮ್ಮ ಎಂಬುದು ನಾಮಪದದ ಬದಲಿಗೆ ಬಳಕೆಯಾಗುವಂತ ಸ್ವಾಮ್ಯ ಸೂಚಕ ಸರ್ವನಾಮ ಆಗಿದೆ ಅಂತ ಹೇಳ್ತಿದ್ದಾರೆ. ನಮ್ಮ ಮುಂದಿನ ಪ್ರಶ್ನೆ. ಇಲ್ಲಿಗೆ 20 ಪ್ರಶ್ನೆಗಳು ಮುಗಿದಿದ್ದಾವೆ. ನಿಮ್ಗೆ ಉಪಯುಕ್ತ ಆಗ್ತಿದೆ ಅಂತ ಅನ್ಸಿದ್ರೆ ಜಸ್ಟ್ ಒಂದು ವಿಡಿಯೋಗೆ ಇನ್ನ ಯಾರೆಲ್ಲ ಲೈಕ್ ಮಾಡಿಲ್ವೋ ಲೈಕ್ ಮಾಡಿ, ಇನ್ನ ಐಪ್ ಮಾಡಿಲ್ವೋ ಐಪ್ ಸಹ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಇನ್ನ ಮುಂದಿನ ಪ್ರಶ್ನೆ. ಓಕೆ, ನಿಮ್ಗೆ ಆಲ್ರೆಡಿ ಗೊತ್ತಾಗೋಯ್ತಾ? ಕೆಳಗಿನವುಗಳಲ್ಲಿ ತತ್ಸಮ ಪದ ಯಾವುದು? ಓಕೆ, ಹಾಲು, ಅಗ್ನಿ, ಮನೆ, ಕಣ್ಣು ಅಂತ ಇದೆ. ಫಸ್ಟಿಗೆ ತತ್ಸಮ ಅಂತಂದ್ರೆ ಏನು ಅನ್ನೋದು ಗೊತ್ತಾಗ್ಬೇಕು. ತತ್ಸಮ ಅದನ್ನ ಬಿಡಿಸ್ಕೊಂಡು ಬರ್ಕೊಳ್ಳಿ. ತತ್ಸಮ ಅದಕ್ಕೆ ಸಮನಾದುದು. ಯಾವುದಕ್ಕೆ ಸಮನಾದದ್ದು? ಅದಕ್ಕೆ ಸಂಸ್ಕೃತಕ್ಕೆ ಸಮನಾದುದು ಅಂತ. ಸಂಸ್ಕೃತದಿಂದ ಬಂದಂತ ಪದಗಳಿಗೆ ಸಮನಾಗಿರುವಂತ ಪದ. ಇಲ್ಲಿ ಯಾವ್ದಿದೆ? ಹಾಲು, ಮನೆ, ಅಗ್ನಿ, ಕಣ್ಣು ಅಂತ ಇದೆ. ಇಲ್ಲಿ ಅಗ್ನಿ ಎನ್ನುವಂಥದ್ದೊಂದು ತತ್ಸಮ ಪದ ಆಗ್ತಾ ಇದೆ. ಸಂಸ್ಕೃತದಿಂದ ಯಾವುದೇ ಬದಲಾವಣೆ ಇಲ್ಲದೆ ಕನ್ನಡಕ್ಕೆ ಬಂದ ಪದವನ್ನ ತತ್ಸಮ ಎಂದು ಕರೀತಾರೆ. ಅಂದ್ರೆ ಇಲ್ಲಿ ಸೇಮ್ ಸಂಸ್ಕೃತಕ್ಕೆ ಸಮನಾಗೇ ಇರುತ್ತೆ ಎನ್ನುವಂತ ಅರ್ಥ. ಮುಂದಿನ ಪ್ರಶ್ನೆ. ಕೆಳಗಿನವುಗಳಲ್ಲಿ ಯಾವುದು ತದ್ಭವ ಪದ ಅಂತ ಕೇಳಿದ್ದಾರೆ. ಅಗ್ನಿ, ಕರ್ಣ, ಕಿವಿ, ಜಲ ಅಂತ ಇದೆ. ನೋಡಿ, ಅಗ್ನಿ ಆಗಿರ್ಬೋದು, ಕರ್ಣ ಆಗಿರ್ಬೋದು, ಜಲ ಇವೆಲ್ಲವೂ ಸಹ ತತ್ಸಮ ಪದಗಳು. ಎಲ್ಲ ನಮಗೆ ಸಂಸ್ಕೃತದಿಂದ ಯಾವುದೇ ಬದಲಾವಣೆ ಆಗಂತ ಬಂದಂತ ಪದಗಳು. ಆದ್ರೆ ಕಿವಿ ಎನ್ನುವಂಥದ್ದು ನಮ್ಗೆ ಏನಾಗುತ್ತೆ? ತದ್ಭವ. ಸಂಸ್ಕೃತದಿಂದ ರೂಪಾಂತರಗೊಂಡು ಕನ್ನಡದಲ್ಲಿ ಬಳಕೆಯಾಗುವಂತ ಪದವನ್ನು ನಾವು ತದ್ಭವ ಅಂತ ಕರಿತೀವಿ. ಆಪ್ಷನ್ ಸಿ ರೈಟ್ ಆನ್ಸರ್ ಆಗುತ್ತೆ. ಮುಂದಿನ ಪ್ರಶ್ನೆ. ಕೆಳಗಿನವುಗಳಲ್ಲಿ ದೇಶೀಯ ಪದ ಯಾವುದು? ಮನೆ, ಶಾಲೆ, ಕಚೇರಿ, ಟೇಬಲ್ ಅಂತ ಇದೆ. ಶಾಲೆ ಆಗ್ಬೋದು, ಕಚೇರಿ ಆಗ್ಬೋದು, ಟೇಬಲ್ ಇವೆಲ್ಲವೂ ಸಹ ನಮಗೆ ಅನ್ಯ ದೇಶೀಯ ಪದಗಳು. ಇದರ ಮೇಲೆ 1 ಮಾರ್ಕ್ಸ್ ಕಂಪಲ್ಸರಿ ಫಿಕ್ಸ್ ಇರುತ್ತೆ. ದೇಶೀಯ ಪದಗಳು ಮತ್ತೆ ಅನ್ಯ ದೇಶೀಯ ಪದಗಳಲ್ಲಿ ಮನೆ ಎನ್ನುವಂಥದ್ದು ನಮ್ಮ ದೇಶೀಯ ಪದ. ಸೊ ಆಪ್ಷನ್ ಎ ಮನೆ ಅಂತದ್ದು ಸರಿಯಾದ ಉತ್ತರ ಆಗುತ್ತೆ. ಕನ್ನಡದ ಸ್ವಂತ ಪದಗಳನ್ನ ದೇಶೀಯ ಪದಗಳು ಅಂತ ಕರೀತಾರೆ. ಇವೆಲ್ಲವೂ ಸಹ ನಮಗೆ ಬೇರೆ ಬೇರೆ ದೇಶಗಳಲ್ಲಿ ಬಂದಿರುವಂತದ್ದು. ಸೊ ಮುಂದೆ ಪ್ರಶ್ನೆಗಳಿದಾವೆ, ಅವುಗಳ ಬಗ್ಗೆ ಚರ್ಚೆ ಮಾಡೋಣ. ಮುಂದಿನ ಪ್ರಶ್ನೆ. ರೇಡಿಯೋ ಎಂಬುದು ಯಾವ ವಿಧದ ಪದ? ತತ್ಸಮ, ತದ್ಭವ, ದೇಶ, ಅನ್ಯ ದೇಶ ಎನ್ನುತ್ತದೆ. ರೇಡಿಯೋ ಇದಕ್ಕೆ ರೇಡಿಯೋಗೆ ಇದು ನಮ್ಮ ಒಂದು ಭಾಷೆ ಪದ, ನಮ್ಮ ಪದ ಅಲ್ಲ, ನಮ್ಮ ದೇಶೀಯ ಪದ ಅಂತೂ ಅಲ್ವೇ ಅಲ್ಲ. ರೇಡಿಯೋನ ನಮ್ಮ ದೇಶೀಯ ಪದವಾಗಿ ಏನಂತ ಬಳಸ್ತೀವಿ ಅಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಓಕೆನಾ? ಇದು ತತ್ಸಮ ತದ್ಭವ ಪದಗಳು ಅಲ್ಲ, ಇದು ಅನ್ಯ ದೇಶೀಯ ಪದ. ಆಪ್ಷನ್ ಡಿ ಕರೆಕ್ಟ್. ಆಪ್ಷನ್ ಡಿ ಅನ್ಯ ದೇಶೀಯ ಪದ. ಇತರ ಭಾಷೆಗಳಿಂದ ಕನ್ನಡಕ್ಕೆ ಬಂದ ಪದಗಳನ್ನ ಅನ್ಯ ದೇಶೀಯ ಪದಗಳೆಂದು ಕರೀತೇವೆ. ಮುಂದಿನ ಪ್ರಶ್ನೆ. ಕೆಳಗಿನವುಗಳಲ್ಲಿ ಅವ್ಯಯ ಯಾವುದು? ಆದರೆ, ಮರ, ಹುಡುಗ, ಓಡು ಅಂತ ಇದೆ. ಏನು ಅವ್ಯಯ ಅಂತಂದ್ರೆ ಯಾವ್ದಾದ್ರೂ ಒಂದು ಪದ ಏನು ಅದರ ಲಿಂಗ, ವಚನ, ಒಂದು ವಿಭಕ್ತಿ ಪ್ರತ್ಯಯಗಳಿಂದ ಅದರ ರೂಪ ಬದಲಾಗದೆ ಇರುವಂತಹ ಪದಗಳಿಗೆ ನಾವೇನ್ ಕರಿತೀವಿ? ಅವ್ಯಯ ಪದಗಳು ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನೀವು ನೋಡ್ಬೋದು, ಆದರೆ, ಮರ, ಹುಡುಗ, ಓಡುವಂತ ಪದಗಳಲ್ಲಿ ಯಾವ್ದನ್ನ ಬಳಸ್ತೀವಿ ಅವ್ಯಯ ಪದಗಳನ್ನ? ಆದರೆ ವೆರಿ ಗುಡ್. ಯಾರೆಲ್ಲ ಆಪ್ಷನ್ ಎ ಕೊಟ್ಟಿದಿರೋ ಸೊ ಆಪ್ಷನ್ ಎ ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ಇಲ್ಲ ಮುಂದಿನ ಪ್ರಶ್ನೆ ಅಲ್ಲಿ ನೋಡೋಣ. ನೋಡಿ, ಆದರೆ ಯಾಕೆ? ಲಿಂಗ, ವಚನ, ವಿಭಕ್ತಿಗಳಿಂದ ರೂಪ ಬದಲಾಗದ ಪದಗಳನ್ನ ಅವ್ಯಯ ಎನ್ನುತ್ತಾರೆ. ನೋಡಿ, ಆದ್ದರಿಂದ, ಆದರೆ ಪ್ಲಸ್ ಇಂದ, ಆದ್ರೇನು ಅಷ್ಟೇ, ಆದ್ರಿಂದನೂ ಅಷ್ಟೇ, ಅದರ ಒಂದು ರೂಪ ಬದಲಾಗೋದಿಲ್ಲ. ಓಕೆನಾ? ಅದರಿಂದ ಸೊ ಇವುಗಳನ್ನ ನಾವು ಅವ್ಯಯ ಪದಗಳು ಅಂತ ಕರಿತೀವಿ. ಆದ್ರೆ ಮರಗಳು ಸೊ ಇವುಗಳೆಲ್ಲವೂ ಸಹ ಏನಾಗ್ತವೆ? ತಮ್ಮ ಒಂದು ರೂಪವನ್ನೇ ಬದಲಾವಣೆ ಮಾಡ್ಕೊಳ್ತವೆ. ಇನ್ನು ಮುಂದಿನ ಪ್ರಶ್ನೆನ ಚರ್ಚೆ ಮಾಡೋಣ. ಮುಂದಿನ ಪ್ರಶ್ನೆ. ಅವನು ವೇಗವಾಗಿ ಓಡಿದನು ಎಂಬ ವಾಕ್ಯದಲ್ಲಿ ಕ್ರಿಯಾ ವಿಶೇಷಣ ಯಾವುದು? ಆಲ್ರೆಡಿ ಇದು ರಿಪೀಟೆಡ್ ಕ್ವಶನ್ ಅಲ್ಲ, ಬಟ್ ರಿಲೇಟೆಡ್ ಕ್ವಶನ್ ತರನೇ ಇದೆ. ಅವನು ವೇಗವಾಗಿ ಓಡಿದನು ಇಲ್ಲ ಎನ್ನುವಂಥದ್ದು. ಫಾಸ್ಟ್ ಆಗಿ ಕಮೆಂಟ್ ಮಾಡಿ.
ಜೊತೆಗೆ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ರೆ ನಿಮ್ಗೆ ಉಪಯುಕ್ತ ಆಗುತ್ತೆ ಅಂತಂದ್ರೆ ಜಸ್ಟ್ ಒಂದು ವಿಡಿಯೋಗೆ ಲೈಕ್ ಅನ್ನ ಕೊಡಿ. ಎಸ್, ಯಾವುದು ಕ್ರಿಯಾ ವಿಶೇಷಣ, ಯಾವುದು ವೆರಿ ಗುಡ್, ವೇಗವಾಗಿ. ಆಪ್ಷನ್ ಬಿ, ಓಡಿದನು ಕ್ರಿಯಾಪದ, ಕ್ರಿಯೆಯನ್ನ ವಿಶೇಷಣವಾಗಿ ತೋರಿಸ್ತಾ ಇರೋದು ವೇಗವಾಗಿ ಅನ್ನುವಂಥದ್ದು. ನಮ್ಮ ಮುಂದಿನ ಪ್ರಶ್ನೆ, ಕ್ರಿಯೆ ಹೇಗೆ ನಡೆಯುತ್ತೆ ಎಂಬುದನ್ನು ತಿಳಿಸುವ ಪದವೇ ಕ್ರಿಯಾ ವಿಶೇಷಣ. ಎಸ್, ಇನ್ನ ಮುಂದಿನ ಪ್ರಶ್ನೆ ಚರ್ಚೆ ಮಾಡೋಣ. ತಾಯ್ನಾಡು ಎಂಬುದು ಯಾವ ಸಮಾಸ? ದ್ವಂದ್ವ ಸಮಾಸ, ತತ್ಪುರುಷ ಸಮಾಸ, ಕರ್ಮಧಾರೆಯ ಸಮಾಸ, ಬಹುರ್ವಿಹಿ ಸಮಾಸ ಅಂತ ಇದೆ. ತಾಯ್ನಾಡು, ತಾಯಿಯ ನಾಡು ಎಂಬುದು ಯಾವ ಸಮಾಸ ಆಗುತ್ತೆ ಅಂತ. ಯಾವ್ದಾಗುತ್ತೆ ಇಲ್ಲಿ? ನಾಡು ಎಂಬ ಪದಕ್ಕೆ ತಾಯಿಯ ನಾಡು ಅಂತಂದ್ರೆ ಒಂದಕ್ಕೆ ಮತ್ತೊಂದು ಸಂಬಂಧವನ್ನು ಸೂಚಿಸ್ತಾ ಇದೆ, ಓಕೆನಾ? ಸಂಬಂಧವನ್ನ ಸೂಚಿಸಬೇಕಾದ್ರೆ ಅದಕ್ಕೆ ನಾವೇನ್ ಕರ್ತೀವಿ? ತತ್ಪುರುಷ ಸಮಾಸ. ಈ ಸಮಾಸಗಳನ್ನ ಹೇಗ್ ನೆನ್ಪಿಟ್ಕೋಬೇಕಂದ್ರೆ ನಾನು ಆಲ್ರೆಡಿ ಒಂದು ಕ್ಲಾಸ್ ಅನ್ನ ಮಾಡಿಟ್ಟಿದ್ದೀನಿ, ಈವನ್ ಟಿ ಟೈಮಲ್ಲಿ. ಸೊ ನಿಮ್ಗೆ ಯಾರಿಗಾದ್ರೂ ಬೇಕಾದ್ರೆ ಪ್ಲೇ ಲಿಸ್ಟ್ ಅಲ್ಲಿ ಇದಾವೆ. ಗ್ರಾಮರ್ ಅಂತ, ಕನ್ನಡ ಗ್ರಾಮರ್ ಅಂತ ಮಾಡಿಟ್ಟಿದ್ದೀನಿ, ಟಿ ಕನ್ನಡ ಗ್ರಾಮರ್ ಅಂತ ಮಾಡಿಟ್ಟಿದ್ದೀನಿ, ಏನ? ತುಂಬಾ ಸಿಂಪಲ್ ಆಗಿ ವಿತ್ ಟ್ರಿಕ್ಸ್ ಆಗಿ ಹೇಗೆ ನೆನ್ಪಿಟ್ಕೋಬೇಕು ಅನ್ನೋದನ್ನ ನಾನು ಹೇಳ್ಕೊಟ್ಟಿದ್ದೀನಿ. ಕನ್ನಡ ಗ್ರಾಮರ್ ಅನ್ನ ಟ್ರಿಕ್ಸ್ ಆಗಿ ಹೇಗೆ ನೆನ್ಪಿಟ್ಕೋಬೇಕಂತ ಹೇಳ್ಕೊಟ್ಟಿದ್ದೀನಿ. ನಿಮ್ಗೆ ಯಾರಿಗಾದ್ರೂ ಬೇಕು ಅಂತ ನೀವಲ್ಲಿ ವಾಚ್ ಮಾಡ್ಬೋದು, ಎಲ್ಲ ಫ್ರೀ ಆಗೇ ಇರ್ತವೆ. ಇದಕ್ಕೆ ಸಂಬಂಧಪಟ್ಟಂತೆ ಏನಾಗುತ್ತೆ? ಸೊ 27ನೇದಕ್ಕೆ ಇದೊಂದು ತತ್ಪುರುಷ ಸಮಾಸ. ಆಪ್ಷನ್ ಬಿ ರೈಟ್ ಆನ್ಸರ್ ಆಗುತ್ತೆ. ಒಂದು ಪದ ಮತ್ತೊಂದು ಪದಕ್ಕೆ ಸಂಬಂಧವನ್ನು ಸೂಚಿಸಿದಾಗ ತತ್ಪುರುಷ ಸಮಾಸ ಆಗುತ್ತೆ. ಹಾಗಾದ್ರೆ ಇಲ್ಲಿ ಯಾವ ಪದ ಮುಖ್ಯ ಅನ್ನುವಂಥದ್ದನ್ನು ನಮಗೆ ಕಮೆಂಟ್ ಮಾಡ್ಬೇಕು. ಪೂರ್ವ ಪದನ, ಉತ್ತರ ಪದನ ಅಂತ ನಮಗೆ ಕಮೆಂಟ್ ಮಾಡ್ಬೇಕಾಗುತ್ತೆ. ನಮಗೆ ಪೂರ್ವ ಪದ ಪ್ರಾಮುಖ್ಯತೆ ಹೊಂದಿರುತ್ತಾ, ಉತ್ತರ ಪದ ಪ್ರಾಮುಖ್ಯತೆ ಹೊಂದಿರುತ್ತಾ ಅಂತ ನೀವು ನಮಗೆ ಕಮೆಂಟ್ ಮಾಡ್ಬೇಕಾಗುತ್ತೆ. ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಸಂಧಿಯಿಂದ ಉಂಟಾದ ಪದ ಯಾವುದು? ದೇವಾಲಯ, ಮನೆಯಲ್ಲಿ, ಹುಡುಗರು, ಮರಗಳು. ಹುಡುಗರು, ಮರಗಳು ನೀವು ನೋಡಿದ ತಕ್ಷಣ ಹೇಳ್ಬೋದು ಇವು ಬಹುವಚನಗಳು, ಏಕವಚನ ಬಹುವಚನದ ಆಗುತ್ತೆ. ಮನೆಯಲ್ಲಿ ಎನ್ನುವಂಥದ್ದು ವಿಭಕ್ತಿ ಪ್ರತ್ಯಯಗಳಿಂದ ಆಗಿರುವಂಥದ್ದು. ಆಕ್ಚುಲಿ ಆ ಸಂಧಿಯಿಂದ ಉಂಟಾದ ಪದ ಮನೆಯಲ್ಲಿನೂ ಆಗುತ್ತೆ, ದೇವಾಲಯನೂ ಆಗುತ್ತೆ. ಇಲ್ಲಿ ಎರಡು ಆನ್ಸರ್ಸ್ ಚೆನ್ನಾಗಿದೆ. ಎರಡು ಪದಗಳು ಸಂಧಿ ನಿಯಮದಂತೆ ಸೇರಿದಾಗ ಉಂಟಾಗುವ ಪದ. ಸೊ ಇಲ್ಲಿ ಎರಡು ಪದಗಳು ಯಾವ್ಯಾವು? ಮನೆ ಪ್ಲಸ್ ಅಲ್ಲಿ ಅಲ್ವಾ? ಸೊ ಎರಡು ಪದ ಸೇರಿದ್ರೆ ಮನೆಯಲ್ಲಿ ಆಗತ್ತೆ. ಯಾವ ಸಂಧಿ ಇದು? ಯಾವ ಆಗಮ ಆಗ್ತಾ ಇದೆ? ಯಾವ 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 ಸಂಧಿ ಆಗ್ತಾ ಇದೆ? ಆಲ್ರೆಡಿ ಇಂಟರ್ನ ಕೊಟ್ಟೆ. ಆಪ್ಷನ್ ಬಿನೂ ರೈಟ್ ಆಗುತ್ತೆ, ಆಪ್ಷನ್ ಎನೂ ರೈಟ್. ಯಾಕೆ? ದೇವಾಲಯ ಅಂತಂದ್ರೆ ಸವರ್ಣ ದೀರ್ಘ ಸಂಧಿ, ದೇವ ಪ್ಲಸ್ ಆಲಯ, ಇದು ಸವರ್ಣ ದೀರ್ಘ ಸಂಧಿ ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಎ ಬಿ ಎರಡು ಸರಿ ಉತ್ತರ. ಸೊ ಗ್ರೇಸ್ ಮಾರ್ಕ್ಸ್ ಸಿಗುತ್ತೆ ಈ ತರ ಬಂದ್ರೆ. ಇಲ್ಲಿ ದೇವಾಲಯ ಮಾತ್ರ ಕೊಟ್ಟಿದ್ದಾರೆ. ಎರಡು ಪದಗಳು ಸಂಧಿ ನಿಯಮದಂತೆ ಸೇರಿದಾಗ ಉಂಟಾಗುತ್ತ ಹೊಸ ಪದ ನಾವೇಂತ ಕರಿತೀವಿ? ಹೊಸ ಪದ ಉಂಟಾಗುತ್ತದೆ ಕೊಟ್ಟಿದ್ದಾರೆ. ಮುಂದಿನ ಪ್ರಶ್ನೆ, ಅವಳು ಪುಸ್ತಕ ಓದುತ್ತಾಳೆ ಎಂಬ ವಾಕ್ಯದಲ್ಲಿ ಕರ್ಮ ಪದ ಯಾವುದು? ಕರ್ತೃ, ಕ್ರಿಯಾ, ಕರ್ಮ. ಕರ್ತೃ, ಕ್ರಿಯಾ, ಕರ್ಮ ಈ ಮೂರು ಪದಗಳು ಸೇರಿದಾಗ ನಮ್ಗೆ ಏನಾಗುತ್ತೆ? ಒಂದು ವಾಕ್ಯ ರಚನೆ ಆಗುತ್ತೆ. ಆ ಒಂದು ವಾಕ್ಯದಲ್ಲಿ ಈ ಮೂರು ಪದಗಳು ಯಾವ ನೀವು ಮೊದಲಿಗೆ ಐಡೆಂಟಿಫೈ ಮಾಡೋಕೆ ಬರ್ಬೇಕು ನಿಮ್ಗೆ. ಇದಕ್ಕೆ ಯಾವ್ದಾಗುತ್ತೆ? ಅವಳು ಪುಸ್ತಕ ಓದುತ್ತಾಳೆ, ಇಲ್ಲ, ಏನಾಗುತ್ತೆ? ಅವಳು ಎನ್ನುವಂಥದ್ದು ಕರ್ತೃ. ನಮ್ಗೆ ಇಲ್ಲಿ ಓದುತ್ತಾಳೆ ಎನ್ನುವಂಥದ್ದು ಕ್ರಿಯಾ. ಏನನ್ನ ಓದ್ತಾಳೆ ಅದು ನಮ್ಗೆ ಕರ್ಮ ಪದ ಆಗುತ್ತೆ. ಏನನ್ನ ಓದ್ತಾ ಇದ್ದಾಳೆ? ಪುಸ್ತಕ. ಏನನ್ನು ಎನ್ನುವಂತ ಒಂದು ನಾವು ಕ್ವಶನ್ ಮಾರ್ಕ್ ಮಾಡ್ತೀವಿ, ಏನನ್ನ, ಆ ವರ್ಡ್ ಆನ್ಸರ್ ನಮ್ಗೆ ಏನ್ ಬರುತ್ತೋ ಅದೇ ನಮ್ಗೆ ಯಾವಾಗ್ಲೂ ಕರ್ಮ ಪದ ಆಗಿರುತ್ತೆ. ಸೊ ಆಪ್ಷನ್ ಬಿ ರೈಟ್ ಆನ್ಸರ್ ಆಗುತ್ತೆ. ನೋಡಿ ಅದೇ ಇದೆ, ಪುಸ್ತಕ. ಕ್ರಿಯೆಯ ಫಲವು ಯಾವ ಪದದ ಮೇಲೆ ಬೀಳುತ್ತದೆಯೋ ಅದು ಕರ್ಮ ಪದ ಆಗಿರುತ್ತದೆ. ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಸಕರ್ಮಕ ಕ್ರಿಯಾಪದ ಇರುವ ವಾಕ್ಯ ಯಾವುದು? ಮಗು ಮಲಗಿತು, ಅಕ್ಕಿ ಆರಿತು, ರಾಮ ಪುಸ್ತಕ ಓದಿದನು, ಸೂರ್ಯ ಉದಯವಾಯಿತು ಅಂತ ಇದೆ. ಯಾವುದು ಸಕರ್ಮಕ ಕ್ರಿಯಾಪದ? ಸೊ ಕ್ರಿಯಾಪದಕ್ಕೆ ಕರ್ಮ ಪದದ ಅಗತ್ಯ ಇದ್ರೆ ಅದು ಸಕರ್ಮಕ. ಕರ್ಮ ಪದ ಅಂದ್ರೆ ನಾನು ಈಗ ತಾನೇ ಹೇಳಿದೆ, ಅವಳು ಪುಸ್ತಕ ಓದಿದಳು. ಅವಳು ಓದಿದಳು ಅಂದ್ರೆ ಮುಗಿದೋಗಿತ್ತು ಸೆಂಟೆನ್ಸ್. ಅವಳು ಏನ ಓದಿದಳು? ಪುಸ್ತಕವನ್ನ ಓದಿದಳು. ಪುಸ್ತಕ ಓದಿರೋ ತರದ್ದು ಯಾವ್ದ ಮೇಲೆ ಡಿಪೆಂಡ್ ಆಗ್ತದೆ? ಕರ್ಮ ಪದದ ಮೇಲೆ ಡಿಪೆಂಡ್ ಆಗ್ತಾ ಇದೆ. ಸಕರ್ಮಕ ಅಂತಂದ್ರೆ ಕರ್ಮ ಅಂದ್ರೆ ಅಲ್ಲಿ ಕರ್ಮ ಪದ ಅಲ್ಲಿಗೆ ಬೇಕು. ಅಂತದ್ದು ಯಾವ್ದಿದೆ? ಎಸ್ ಇಲ್ಲಿ ನೋಡ್ಬೋದು, ಮಗು ಮಲಗಿತು. ಮಗು ಹೇಗ್ ಮಲಗಿತು ಅಂತ ಹೇಳಿದಿದ್ರೆ ಅದೇನಾಗ್ತಾ ಇತ್ತು? ಸಕರ್ಮಕ ಆಗ್ತಾ ಇತ್ತು. ಇದು ಅಕರ್ಮಕದ ಕ್ರಿಯಾಪದ ಆಗುತ್ತೆ. ಅಕ್ಕಿ ಆರಿತು, ಅಕ್ಕಿ ಮೇಲೆ ಆರಿತು, ಅಥವಾ ಈ ರೀತಿ ಬೇರೆ ಬೇರೆ ರೀತಿಯಾಗಿ ಅಕ್ಕಿ ಪುಸ್ತಕದ ಮೇಲೆ ಬಂದು
ಅದು ಅಕ್ಕಿ ಮರದ ಮೇಲೆ ಆರಿತು. ಸೊ ಈ ರೀತಿಯಾಗಿ ಹೇಳ್ಬೋದಿತ್ತು, ಅಕ್ಕಿ ಆರಿತು ಅಷ್ಟೇ. ಅಲ್ಲಿ ನಮ್ಗೆ ಯಾವುದೇ ಇಲ್ಲಿ ಕರ್ಮ ಪದಗಳನ್ನ ಸೇರಿಸ್ತಾ ಇಲ್ಲ. ಇಲ್ಲಿ ನೋಡಿ, ರಾಮ ಓದಿದನು ಅಂತ ಹೇಳಿದ್ರೆ ಆಗ್ತಿತ್ತು, ರಾಮ ಪುಸ್ತಕ ಓದಿದನು, ಒಂದು ಕರ್ಮ ಪದ ಬರ್ತಾ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಆಪ್ಷನ್ ಸಿ. ಸೂರ್ಯ ಉದಯವಾಯಿತು, ಸೊ ಅದು ಹೇಳ್ಬೋದಿತ್ತಲ್ಲ, ಸೂರ್ಯ ಪೂರ್ವದಲ್ಲಿ ಉದಯವಾಯಿತು. ಇಲ್ಲಿ ಪೂರ್ವ ಅನ್ನೋ ಪದ ಬಳಸ್ತಾ ಇಲ್ಲ ಅದಲ್ವಾ. ಇದು ಸಹ ಅಕರ್ಮಕ ಧಾತು ಆಗುತ್ತೆ. ಮುಂದಿನ ಪ್ರಶ್ನೆ ಆಪ್ಷನ್ ಸಿ. ಕ್ರಿಯೆಗೆ ಕರ್ಮದ ಅಗತ್ಯವಿದ್ದರೆ ಅದು ಸಕರ್ಮಕ ಕ್ರಿಯಾಪದ. ಇಲ್ಲಿ ಪುಸ್ತಕ ಒಂದು ಕರ್ಮ ಪದವಾಗಿದೆ. ಮುಂದಿನ ಪ್ರಶ್ನೆ, ರಾಮನು ಪತ್ರವನ್ನ ಬರೆದನು. ಈ ವಾಕ್ಯವು ಯಾವ ವಾಚ್ಯಕ್ಕೆ ಸೇರಿದೆ? ಕರ್ಮಣಿ ವಾಚ್ಯ, ಕರ್ತರಿ ವಾಚ್ಯ, ಭಾವವಾಚ್ಯ, ಮಿಶ್ರವಾಚ್ಯ ಅಂತ ಇದೆ. ರಾಮನು ಪತ್ರವನ್ನ ಬರೆದನು. ಕಮೆಂಟ್ ಮಾಡಿ. ಇಲ್ಲಿ ಯಾರು ಪತ್ರ ಬರಿತಾ ಇದ್ದಾರೆ? ರಾಮನೇ ಪತ್ರ ಬರಿತಾ ಇದ್ದಾನೆ. ಅಂತಂದ್ರೆ ತನ್ನ ಕಾರ್ಯವನ್ನ ತಾನೇ ಮಾಡ್ಕೊಳ್ತಾ ಇದ್ದಾನೆ. ತನ್ನ ಕೆಲಸವನ್ನ ತಾನೇ ಮಾಡಿಕೊಳ್ಳುವಂತ ವಾಚ್ಯ ಪದಗಳಿಗೆ ನಾವೇನ್ ಕರಿತೀವಿ? ಕರ್ತರಿ ವಾಚ್ಯ. ಇದಕ್ಕೆ ನಿಮ್ಗೆ ವಿವರಣೆಯಲ್ಲಿ ಚೆನ್ನಾಗಿ ಕೊಟ್ಟಿದ್ದಾನೆ. ಎಸ್, ಕರ್ತರಿ ವಾಚ್ಯ. ಕರ್ತನೆ ಮೀನ್ಸ್ ಕೆಲಸ ಮಾಡೋನೇ ಕ್ರಿಯೆ ಮಾಡುವಾಗ ಅದು ಕರ್ತರಿ ವಾಚ್ಯ ಆಗುತ್ತೆ. ಆಪ್ಷನ್ ಬಿ ರೈಟ್ ಆನ್ಸರ್ ಆಗುತ್ತೆ. ಎಸ್, ನಮ್ಮ ಮುಂದಿನ ಪ್ರಶ್ನೆ, ಪತ್ರವು ರಾಮನಿಂದ ಬರೆಯಲ್ಪಟ್ಟಿತು. ಇದು ಯಾವ ವಾಚ್ಯ ಅಂತ ಇದೆ? ಈಗ ಪತ್ರವು ರಾಮನಿಂದ ಬರೆಯಲ್ಪಟ್ಟಿತು. ಅವಾಗಲೇ ರಾಮನೇ ಪತ್ರ ಬರೆದನು ಅಂತ ಇತ್ತು, ಹೌದಲ್ವಾ? ರಾಮನು ಪತ್ರವನ್ನ ಬರೆದನು ಅಂತ. ಈಗ ಪತ್ರವು ರಾಮನಿಂದ ಬರೆಯಲ್ಪಟ್ಟಿತು. ಕರ್ತರಿ ವಾಚ್ಯ, ಕರ್ಮಣಿ ವಾಚ್ಯ, ಭಾವವಾಚ್ಯ, ಮಿಶ್ರವಾಚ್ಯ ಅಂತ ಇದೆ. ವಾಚ್ಯ ಪದಗಳ ಮೇಲೆ ನಿಮಗೆ ಸರಿಯಾಗಿ ಅವಗಾಹನ ಇರಬೇಕು. ಸೊ ನಿಮ್ಗೆ ಅದು ಯಾವ ರೀತಿಯಾಗಿರುತ್ತೆ ಅಂತ ನೋಡಿ. ರಾಮನು ಪತ್ರವನ್ನ ಬರೆದನು ಅಂತಂದ್ರೆ ಅವನ ಕೆಲಸ ಅವನೇ ಮಾಡ್ಕೊಳ್ತಾನೆ ಅಂದ್ರೆ ಕರ್ತರಿ ವಾಚ್ಯ. ಇಲ್ಲಿ ಪತ್ರ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಪತ್ರವು ರಾಮನಿಂದ ಬರೆಯಲ್ಪಟ್ಟಿತ್ತು. ಇಲ್ಲಿ ಯಾವ್ದಕ್ಕೆ ಜಾಸ್ತಿ ಕೆಲಸ ಇಂಪಾರ್ಟೆಂಟ್ ಕೊಡ್ತಾ ಇದ್ದಾರೆ? ಕರ್ಮ ಪದಕ್ಕೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ. ಅದು ಇದು ಕರ್ಮ ಪದ ಅಂತದ್ದು ಪತ್ರಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾ ಇರೋದ್ರಿಂದ ನಾವು ಕರ್ಮಣಿ ವಾಚ್ಯ ಅಂತ ಕರಿತೀವಿ. ಏನ, ರಾಮನು ಪತ್ರ ಬರೆದಂದ್ರೆ ರಾಮ ತನ್ನ ಕೆಲಸ ತಾನೇ ಮಾಡ್ಕೊಂಡಾಗ ಅದು ಕರ್ತರಿ ವಾಚ್ಯ. ಇಲ್ಲಿ ರಾಮ ಪತ್ರ ಬರೀತಲ್ಲ, ಪತ್ರವು ರಾಮನಿಂದ ಬರೆಯಲ್ಪಟ್ಟಿತ್ತು ಅಂತಂದ್ರೆ ಪತ್ರಕ್ಕೆ ನಾವು ತುಂಬಾ ಹೈಲೈಟ್ ಕೊಡ್ತಾ ಇದೀವಿ. ಓಕೆನಾ? ಸೊ ಇದಕ್ಕೆ ಆಪ್ಷನ್ ಬಿ ರೈಟ್ ಆನ್ಸರ್ ಆಗುತ್ತೆ. ಇಲ್ಲಿ ನೋಡ್ಬೋದು, ಕರ್ಮಕ್ಕೆ ಪ್ರಾಧಾನ್ಯ ನೀಡಿ ಹೇಳಿದಾಗ ಅದು ಕರ್ಮಣಿ ವಾಚ್ಯ ಆಗುತ್ತೆ. ಆಪ್ಷನ್ ಬಿ ರೈಟ್ ಆನ್ಸರ್ ಆಗುತ್ತೆ. ಎಸ್, ಮುಂದಿನ ಪ್ರಶ್ನೆ, ನಾನು ನಾಳೆ ಬೆಂಗಳೂರಿಗೆ ಹೋಗುವೆ. ಈ ವಾಕ್ಯವು ಯಾವ ಕಾಲವನ್ನ ಸೂಚಿಸುತ್ತದೆ? ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ, ಪೂರ್ಣ ಭೂತಕಾಲ. ಸೊ ನೀವು ಕಾಲಗಳನ್ನ ನಾನು ಟೈಮ್ ಸೆನ್ಸ್ ನೋಡ್ಬೇಕು ಅಂತಂದ್ರೆ ಸೊ ಮೊದಲಿಗೆ ಏನ್ ಮಾಡ್ಬೇಕು? ಕ್ರಿಯಾಪದವನ್ನ ಗಮನಿಸ್ಕೋಬೇಕು. ಇಲ್ಲಿ ಕ್ರಿಯಾಪದ ಯಾವುದು? ನಾನು ನಾಳೆ ಬೆಂಗಳೂರಿಗೆ ಹೋಗುವೆ. ಅದರಲ್ಲಿ ಪದಗಳನ್ನು ಗಮನಿಸ್ಕೋಬೇಕು. ಸೊ ಏನು? ದ, ಉತ್ತ, ವ. ದ ಬಂದ್ರೆ ಅಂತಂದ್ರೆ ನಮ್ಗೆ ಭೂತಕಾಲ. ಹೋಗಿದ್ದ ನೋಡಿ, ಹೋಗಿದ್ದ ಅಂತ ಬಂದಿದ್ರೆ ನಮ್ಗೆ ಅದು ಭೂತಕಾಲ ಆಗ್ತಿತ್ತು. ಅಂದ್ರೆ ದಾ ಪದ ಬಂದಿದ್ರೆ ಭೂತಕಾಲ. ಹೋಗುತ್ತಾನೆ, ಅಲ್ಲಿ ನೋಡಿ ಉತ್ತ, ಹೋಗು ಪ್ಲಸ್ ಉತ್ತ ಮೀನ್ಸ್ ಹೋಗುತ್ತಾನೆ ಮೀನ್ಸ್ ಈಗ ಹೋಗ್ತಾ ಇದ್ದಾನೆ ಮೀನ್ಸ್ ಅದು ವರ್ತಮಾನ ಕಾಲ. ಅದೇ ಒಂದು ಸೆಂಟೆನ್ಸ್ ಅಲ್ಲಿ ವಾ ಬಂತು, ಹೋಗುವೆ ಅಂತಂದ್ರೆ ಅದು ಭವಿಷ್ಯತ್ ಕಾಲ, ನಾನು ಮುಂದೆ ಮಾಡ್ತೀನಿ ಆ ಕೆಲಸನ ಅಂತ ಅಲ್ವಾ. ಆಪ್ಷನ್ ಸಿ ಭವಿಷ್ಯತ್ ಕಾಲ ಸರಿಯಾದ ಉತ್ತರ ಆಗುತ್ತೆ. ಎಸ್, ಆಪ್ಷನ್ ಸಿ ಭವಿಷ್ಯತ್ ಕಾಲ ಸರಿಯಾದ ಉತ್ತರ. ಬಹಳಷ್ಟು ಜನ ಸರಿ ಉತ್ತರಗಳನ್ನ ಕೊಡ್ತಾ ಇದ್ದೀರಾ. ಸೆಷನ್ ಇಷ್ಟ ಆಗ್ತದೆ, ಜಸ್ಟ್ ಒಂದು ವಿಡಿಯೋಗೊಂದು ಲೈಕ್ ಮಾಡಿ ಸ್ನೇಹಿತರೆ. ಮುಂದೆ ನಡೆಯಲಿರುವ ಕ್ರಿಯೆಯನ್ನು ಸೂಚಿಸುವಂತದ್ದೇ ಭವಿಷ್ಯತ್ ಕಾಲ. ಮುಂದಿನ ಪ್ರಶ್ನೆ, ಅವಳು ಆಡುತ್ತಿದ್ದಾಳೆ. ಇದು ಯಾವ ಕಾಲ? ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ, ಪೂರ್ಣ ಭೂತಕಾಲ. ಪ್ರತಿ ಸಲ ಹೇಳ್ತಿರ್ತದಷ್ಟೇ ಕ್ರಿಯಾಪದವನ್ನ ಗಮನಿಸ್ಕೋಬೇಕು. ಆಡುತ್ತಿದ್ದಾಳೆ, ನೀವು ಗಮನಿಸ್ಕೊ. ಆಡು ಉತ್ತ, ಆಡುತ್ತಾ ಇದ್ದಾಳೆ, ಆಡ್ತಾ ಇದ್ದಾಳೆ. ಅವಳು ಈಗ ಪ್ರೆಸೆಂಟ್ಲಿ ಆಡ್ತಾನೆ ಇದ್ದಾಳೆ. ಇವಾಗ ಏನಾಗುತ್ತೆ? ಅದು ವರ್ತಮಾನ ಕಾಲ ಆಗುತ್ತೆ. ಅವಳು ಆಡಿದಳು. ಈಗ ನೋಡಿ, ಇಲ್ಲಿ ಉತ್ತಾ ಇಲ್ಲ, ದಾ ಇದೆ. ಸರ್ ಎರಡೂ ಕಡೆ ದಾ ಇದೆ ಅಂತಂದ್ರೆ ಕನ್ಫ್ಯೂಷನ್ ಆಗ್ಬೇಡಿ. ಅಲ್ಲಿ ಉತ್ತಾ ಇತ್ತು ಅಂದ್ರೆ ಮೊದಲಿಗೆ ನಾವು ಅದಕ್ಕೆ ಪ್ರಿಫರೆನ್ಸ್ ಕೊಡ್ಬೇಕು. ಅದಾದ್ಮೇಲೆ ದಾವನ್ನ ನೋಡ್ಬೇಕು. ಇಲ್ಲೂ ದಾ ಇದೆ, ಇಲ್ಲೂ ದಾ ಇದೆ. ಇಲ್ಲಿ ಗಮನಿಸ್ ನೋಡಿ, ಇಲ್ಲಿ ಉತ್ತಾ ಅನ್ನೋದು ಇಲ್ಲ. ಆಡಿದಳು ಅಂದ್ರೆ ಮುಗಿದೋಗಿದೆ ಕೆಲಸ. ಆಡುವಳು ಅಂತಂದ್ರೆ ಅಲ್ಲಿ ನೋಡಿ ವಾ ಪದ ಬರುತ್ತೆ. ಈ ಅಕ್ಷರಗಳನ್ನ ಗಮನಿಸಿ ಕಾಲವನ್ನು ನೀವು ಸೂಚಿಸಬೇಕಾಗತ್ತೆ. ನೋಡಿ, ವರ್ತಮಾನ ಕಾಲ, ಈಗ ನಡೆಯುತ್ತಿರುವ ಕ್ರಿಯೆಯನ್ನ ಸೂಚಿಸುವುದು ಇದು ವರ್ತಮಾನ ಕಾಲ ಆಗಿದೆ. ಮುಂದಿನ ಪ್ರಶ್ನೆ, ಶಾಲೆಯಲ್ಲಿ ಎಂಬ ಪದದಲ್ಲಿ ಯಾವ ವಿಭಕ್ತಿ ಇದೆ? ಪ್ರಥಮ, ತೃತೀಯ, ಪಂಚಮಿ, ಸಪ್ತಮಿ ಅಂತ ಇದೆ. ಯಾವ್ದಾಗುತ್ತೆ?
ಸೊ ಶಾಲೆಯಲ್ಲಿ, ಸೊ ಕೊನೆಯ ಒಂದು ಅಕ್ಷರನ ಗಮನಿಸ್ಕೋಬೇಕು. ಅಲ್ಲಿ ಬಹಳ ಸಲ ಹೇಳಿದೀನಿ, ಪ್ರಥಮ ತೃತೀಯ ಪಂಚಮಿ ಸಪ್ತಮಿ ಅನ್ನುವಂಥದ್ದು. ಸೊ ಉ ಅನ್ನೋ ದೆಸೆಯಿಂದ ಆ ಅಲ್ಲಿ, ಅಲ್ಲಿ ಅನ್ನೋದು ಕೊನೆಯ ಒಂದು ವಿಭಕ್ತಿ. ಸೊ ಇರುವಂತದ್ದು 7 ವಿಭಕ್ತಿಗಳು. ಕೊನೆ ಅಂತಂದ್ರೆ ಸಪ್ತಮಿ ವಿಭಕ್ತಿ ಪ್ರತ್ಯಯ. ಆಪ್ಷನ್ ಡಿ. ಎಸ್ ಗುಡ್. ಎಸ್ ಫಾಸ್ಟ್ ಆಗಿ ಅನ್ಸ್ತಾ ಇದೆ. ಫಾಸ್ಟ್ ಆಗಂದ್ರೆ ಜಸ್ಟ್ ನಿಮ್ಗೆ ಇದೊಂಥರ ರಿವಿಷನ್ ತರ ಅಷ್ಟೇ. ಇಲ್ಲೇನ್ ನೀವು ಕಲಿತಾ ಇಲ್ಲ, ಯಾವ್ದನ್ನು ಕಲಿತಾ ಇಲ್ಲ, ಜಸ್ಟ್ ರಿವಿಷನ್ ತರ ಅಷ್ಟೇ. ಸಪ್ತಮಿ, ನಲ್ಲಿ ಅಲ್ಲಿ ಎಂಬ ಅರ್ಥವನ್ನು ಸೂಚಿಸುವುದು ಸಪ್ತಮಿ ವಿಭಕ್ತಿ ಪ್ರತ್ಯಯ ಆಗಿದೆ. ಮುಂದಿನ ಪ್ರಶ್ನೆ ಕೆಳಗಿನವುಗಳಲ್ಲಿ ಪ್ರಶ್ನಾರ್ಥಕ ವಿರಾಮ ಚಿಹ್ನೆ ಯಾವ್ದು ಅಂತ ಇದೆ. ತುಂಬಾ ಸಿಂಪಲ್ ಕ್ವಶನ್. ಸೊ ಇಲ್ಲಿ ಗಮನಿಸಬಹುದು. ಸೊ ಆಪ್ಷನ್ ಎ ಬಿ ಸಿ ಡಿ ಅಲ್ಲಿ ಈಸಿಯಾಗಿ ಐಡೆಂಟಿಫೈ ಮಾಡ್ತೀರಾ. ಆಪ್ಷನ್ ಸಿ ಪ್ರಶ್ನಾರ್ಥಕ ಚಿಹ್ನೆ ಆಗಿದೆ. ಯಾವುದಾದರೂ ಒಂದು ವಾಕ್ಯದ ಕೊನೆಯಲ್ಲಿ ಪ್ರಶ್ನೆಯನ್ನ ಕೇಳುವಂತ ಸಂದರ್ಭದಲ್ಲಿ ವಾಕ್ಯದ ಕೊನೆಯಲ್ಲಿ ಬಳಸುವ ಚಿಹ್ನೆಗೆ ನಾವೇನ್ ಕರಿತೀವಿ? ಪ್ರಶ್ನಾರ್ಥಕ ಚಿಹ್ನೆ. ಆಪ್ಷನ್ ಸಿ ರೈಟ್ ಆನ್ಸರ್ ಆಗುತ್ತೆ. ಎಸ್ನ ಮುಂದಿನ ಪ್ರಶ್ನೆ ಚರ್ಚೆ ಮಾಡೋಣ. ಮುಂದಿನ ಪ್ರಶ್ನೆ, ಅಯ್ಯೋ ಎಷ್ಟು ಸುಂದರ ಎಂಬ ವಾಕ್ಯದಲ್ಲಿ ಯಾವ ವಿರಾಮ ಚಿಹ್ನೆಯನ್ನ ಬಳಸಲಾಗಿದೆ? ಪೂರ್ಣ ವಿರಾಮ, ಅಲ್ಪ ವಿರಾಮ, ಉದ್ಗಾರ ಚಿಹ್ನೆ, ಪ್ರಶ್ನಾರ್ಥಕ ಚಿಹ್ನೆ ಅಂತ ಇದೆ. ಯಾವ ಚಿಹ್ನೆ? ಆಕ್ಚುಲಿ ಇಲ್ಲಿ ಉದ್ಗಾರ ಚಿಹ್ನೆ ಅಂತ ಕೇಳ್ಬೋದು, ಅಥವಾ ಭಾವಸೂಚಕ ಚಿಹ್ನೆ ಅಂತ ಬೇಕಾದ್ರೆ ತಿಳಿಸ್ಬೋದು. ಎರಡೂ ಒಂದೇ, ಭಾವಸೂಚಕ ಚಿಹ್ನೆ ಅಂತ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಆಪ್ಷನ್ ಸಿ ರೈಟ್ ಆನ್ಸರ್. ಸೊ ಪೂರ್ಣ ವಿರಾಮ ಕೊಟ್ಟಿಲ್ಲ, ಅಲ್ಪ ವಿರಾಮ ಕೊಟ್ಟಿಲ್ಲ, ಪ್ರಶ್ನಾರ್ಥಕ ಚಿಹ್ನೆಯನ್ನು ಕೊಟ್ಟಿಲ್ಲ. ಅಲ್ಲಿ ಕೊಟ್ಟಿರುವಂತದ್ದು ಭಾವಸೂಚಕ ಚಿಹ್ನೆ, ಆಶ್ಚರ್ಯಕರ ಚಿಹ್ನೆ. ಆಪ್ಷನ್ ಸಿ ರೈಟ್ ಆನ್ಸರ್ ಆಗುತ್ತೆ. ನೋಡಿ, ಉದ್ಗಾರ ಚಿಹ್ನೆ ಆಶ್ಚರ್ಯ, ಸಂತೋಷ, ದುಃಖ ಮುಂತಾದ ಭಾವಗಳನ್ನು ಸೂಚಿಸಲು ನಾವು ಈ ಒಂದು ಉದ್ಗಾರ ಚಿಹ್ನೆಯನ್ನ ಬಳಸ್ತೀವಿ. ಎಸ್ ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಭಾವವಾಚಕ ನಾಮಪದ ಯಾವುದು? ಸ್ನೇಹ, ಹುಡುಗ, ಬೆಕ್ಕು, ಮೈಸೂರು. ಭಾವವಾಚಕ, ನಾನು ಅವಾಗಲೇ ಹೇಳಿದೆ ಇದ್ರ ಬಗ್ಗೆ. ಯಾವ್ದಾದ್ರು ಒಂದು ವಸ್ತುವಿನ ಗುಣ ಅಥವಾ ಅದರ ಸ್ಥಿತಿಯನ್ನು ಸೂಚಿಸುವಂತ ಪದವನ್ನು ನಾವೇನ್ ಕರಿತೀವಿ? ಭಾವವಾಚಕ. ಸೊ ಇಲ್ಲಿ ಸ್ನೇಹ ಎನ್ನುವಂಥದ್ದು ಒಂದು ಭಾವನೆ, ಭಾವವಾಚಕ. ಸೊ ಇವು ಮೂರು ಸಹ ಭಾವವಾಚಕಗಳಿಗೆ ಸಂಬಂಧಪಡೋದಿಲ್ಲ. ಎಸ್ ವೆರಿ ಗುಡ್. ಆಪ್ಷನ್ ಎ ರೈಟ್ ಆನ್ಸರ್ ಆಗುತ್ತೆ. ಆಪ್ಷನ್ ಎ ಸ್ನೇಹ. ಗುಣ, ಭಾವ, ಸ್ಥಿತಿಯನ್ನು ಸೂಚಿಸುವಂತ ಪದವನ್ನ ಭಾವವಾಚಕ ನಾಮಪದ ಅಂತ ಕರಿತೀವಿ. ನಾವು ಇನ್ನೊಂದ್ ತರಾನು ತಿಳ್ಕೊಬಹುದು, ಸ್ನೇಹ ಅಂತಂದ್ರೆ ಅದು ನಾಮಪದ ಆಗುತ್ತೆ ಅಂತ. ಬಟ್ ಕೊಟ್ಟಿರುವಂತ ಆಪ್ಷನ್ಸ್ ಅಲ್ಲಿ ಗಮನಿಸ್ ನೋಡಿ, ಮೈಸೂರು, ಬೆಕ್ಕು, ಹುಡುಗ ಅಂತದ್ದು ನಾವು ಅದಕ್ಕೆ ಯಾವ್ದೇ ರೀತಿ ಭಾವನೆಗಳನ್ನ ಕಟ್ಲಿಕ್ಕೆ ಆಗೋದಿಲ್ಲ. ಬಟ್ ಸ್ನೇಹ ಎನ್ನುವಂಥದ್ದು ಒಂದು ಭಾವನೆ. ಸೊ ಆಪ್ಷನ್ ಎ ರೈಟ್ ಆನ್ಸರ್ ಆಗುತ್ತೆ. ಎಸ್ ಮುಂದಿನ ಪ್ರಶ್ನೆ, ನಿಧಾನವಾಗಿ ನಡೆಯಿರಿ. ಇಲ್ಲಿ ನಿಧಾನವಾಗಿ ಯಾವ ಪದ ಭೇದ? ನಾಮಪದ, ಗುಣವಾಚಕ, ಕ್ರಿಯಾ ವಿಶೇಷಣ, ಸರ್ವನಾಮ ಅಂತ ಇದೆ. ನೀವು ಈಗಾಗಲೇ ಐಡೆಂಟಿಫೈ ಮಾಡಿರ್ತೀರಿ, ಯಾಕಂದ್ರೆ ನಡೆಯುವಂತ ಕ್ರಿಯೆಗೆ ವಿಶೇಷವಾದ ಒಂದು ಅರ್ಥವನ್ನ ಕೊಡ್ತಾ ಇದೆ ಅಂತಂದ್ರೆ ಅದು ಕ್ರಿಯಾ ವಿಶೇಷಣ. ಆಪ್ಷನ್ ಸಿ. ಎಸ್ ನಡೆಯುವ ರೀತಿಯನ್ನು ತಿಳಿಸುವುದರಿಂದ ಇದು ಕ್ರಿಯಾ ವಿಶೇಷಣ ಆಗಿರುತ್ತೆ. ಎಸ್ ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ, ಓಕೆ ಆನ್ಸರ್ ಗೊತ್ತಾಗೋಯ್ತಾ? ಈಸಿ ಕ್ವಶನ್ ಇದೆ ಬಿಡಿ. ಕೆಳಗಿನವುಗಳಲ್ಲಿ ಸರ್ವನಾಮ ಯಾವುದು? ಶಿಕ್ಷಕ, ಅವರು, ಪುಸ್ತಕ, ತೋಟ ಅಂತ ಇದೆ. ಯಾವುದು ಸರ್ವನಾಮ ಆಗುತ್ತೆ? ಅಬ್ಸಲ್ಯೂಟ್ಲಿ ಅವರು ಎನ್ನುವಂಥದ್ದು ಅಲ್ವಾ? ಅವರು ಅಂತ ನಾಮಪದದ ಬದಲಿಗೆ ಬಳಸುವ ಪದವನ್ನ ಸರ್ವನಾಮ ಎಂದು ಕರೆಯುತ್ತಾರೆ. ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ತತ್ಸಮ ಯಾವುದು? ಕಣ್ಣು, ಕಿವಿ, ವಿದ್ಯಾ, ಮನೆ ಅಂತ ಇದೆ. ಸೊ ಯಾವ್ದಾಗುತ್ತೆ? ತತ್ಸಮ ಅಂತ ನಾನು ಈಗ ಹೇಳಿದೆ, ಸಂಸ್ಕೃತದಿಂದ ಯಾವುದೇ ರೂಪಾಂತರ ಇಲ್ಲದೆ ನೇರವಾಗಿ ಕನ್ನಡಕ್ಕೆ ಬರುತ್ತೆ. ಯಾವುದು? ವಿದ್ಯಾ. ಆಪ್ಷನ್ ತತ್ಸಮ ಪದ ವಿದ್ಯಾ. ಎಸ್ ಈ ವಿದ್ಯಾ ಪದಕ್ಕೆ ತದ್ಭವ ರೂಪ ಏನಂತದನ್ನ ಕಮೆಂಟ್ ಮಾಡಿ. ಎಸ್ ಮುಂದಿನ ಪ್ರಶ್ನೆ, ಎಸ್ ತಾಯ್ನಾಡು ಎಂಬುದು ಯಾವ ಸಮಾಸಕ್ಕೆ? ಓಕೆ ಇದು ಆಲ್ರೆಡಿ ರಿಪೀಟೆಡ್ ಕ್ವಶನ್. ತಾಯ್ನಾಡು ಅಂತದ್ದು ತತ್ಪುರುಷ ಸಮಾಸ ಅಂತ ನಾವಾಗಲೇ ಹೇಳಿದೆ, ತಾಯಿಯ ನಾಡು ಎನ್ನುವಂಥದ್ದು. ಎಸ್ ಮುಂದಿನ ಪ್ರಶ್ನೆ, ಮರದಿಂದ ಹಣ್ಣು ಬಿತ್ತು ಎಂಬ ವಾಕ್ಯದಲ್ಲಿ ಮರದಿಂದ ಯಾವ ವಿಭಕ್ತಿ ಅಂತ ಕೇಳ್ತಾರೆ. ಆಕ್ಚುಲಿ ಎಕ್ಸಾಮ್ ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಈ ತರ ವರ್ಡೇ ಕೊಡೋದಿಲ್ಲ, ಮರದಿಂದ ಅಂತ ಕೊಡೋದೇ ಇಲ್ಲ. ಮರದಿಂದ ಹಣ್ಣು ಬಿತ್ತು ಎಂಬ ವಾಕ್ಯದಲ್ಲಿ ವಿಭಕ್ತಿ ಪ್ರತ್ಯಯ ಯಾವ್ದು ಅಡಗಿದೆ ಅಂತ ಕೇಳ್ತಾರೆ. ಆವಾಗ ನೀವೇ ಐಡೆಂಟಿಫೈ ಮಾಡ್ಕೋಬೇಕು. ಮರದಿಂದ ಅಂತ ನೀವೇ ಐಡೆಂಟಿಫೈ ಮಾಡ್ಕೋಬೇಕು. ಅದರಲ್ಲಿರುವಂತದ್ದು ಯಾವುದು? ಹೂ, ಅನ್ನು, ಇಂದ. ಸೊ ಆಕ್ಚುಲಿ ನೋಡಿ, ಮತ್ತೆ ಇಲ್ಲಿ ಇಂದಾಗೆ ಇವತ್ತಿನ ಆಪ್ಷನ್ಸ್ ಅಲ್ಲಿ ತೃತೀಯ ಅಂತದ್ದು ಇದೆ ಇಲ್ಲಿ. ಓಕೆ ಕೊಟ್ಟಿದ್ದಾನೆ. ಮರದಿಂದ ಅಂತಂದ್ರೆ ಆಪ್ಷನ್ ಬಿನೇ. ಓಕೆನಾ? ಇಲ್ಲಿ ದೆಸೆಯಿಂದ ಬಂದ್ರೆ ಪಂಚಮಿ ಆಗುತ್ತೆ. ಇಲ್ಲಿ ನೋಡಿದ್ರೆ ಎಸ್ ಇಲ್ಲಿ ಪಂಚಮಿ ಅಂತ ಕೊಟ್ಟಿದ್ರೆ ಪಂಚಮಿ ಆಗೋದಿಲ್ಲ, ಇದು ತೃತೀಯ. ಸೊ ನಮ್ಗೆ ಆಕ್ಚುಲಿ ಇಂದ ಅಂತ ಅರ್ಥ ಸೂಚಿಸುವಂಥದ್ದು ತೃತೀಯ ವಿಭಕ್ತಿ ಪ್ರತ್ಯಯ. ಸೊ ಪಂಚಮಿ ವಿಭಕ್ತಿ ಪ್ರತ್ಯಯಕ್ಕೆ ದೆಸೆಯಿಂದ ಅಂತದ್ದು ಬರುತ್ತೆ. ಎಸ್ನ ಮುಂದಿನ ಪ್ರಶ್ನೆ ನೋಡೋಣ. ಅವನು ವೇಗವಾಗಿ ಓಡಿದನು. ಎಸ್ ಇದು ಸಹ ರಿಪೀಟೆಡ್ ಕ್ವಶನ್ ಅಲ್ವಾ? ಆಪ್ಷನ್ ಬಿ ಕ್ರಿಯಾ ವಿಶೇಷಣ ಪದ ಇಲ್ಲಿರುವಂತದ್ದು. ಎಸ್ ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಅನ್ಯ ದೇಶೀಯ ಪದ ಯಾವುದು? ಎಸ್ ಆನ್ಸರ್ ಗೊತ್ತಾಯ್ತು ಅಂತ ಅನ್ಕೊಳ್ತೀನಿ. ಅನ್ಯ ದೇಶೀಯ ಪದ ಯಾವ್ದಾಗುತ್ತೆ? ಮನೆ, ನದಿ, ಟಿಕೆಟ್, ಮರ. ಸೊ ಆ ವರ್ಡ್ ನೋಡಿದ ತಕ್ಷಣ ಅರ್ಥ ಆಗ್ಬಿಡುತ್ತೆ. ಟಿಕೆಟ್,
ಮನೆ ಆಗಿರ್ಬೋದು, ನದಿ ಆಗಿರ್ಬೋದು, ಮರ ಆಗಿರ್ಬೋದು, ಇವೆಲ್ಲ ನಮ್ಮ ಭಾಷೆ ದೇಶೀಯ ಪದಗಳು. ಟಿಕೆಟ್ ಅನ್ನುವಂಥದ್ದು ಮಾತ್ರ ಅನ್ಯ ದೇಶೀಯ ಪದ ಆಗುತ್ತೆ. ಆಪ್ಷನ್ ಸಿ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಅವಳು ಆಡುತ್ತಿದ್ದಾಳೆ. ಸೊ ಓಕೆ, ಇದು ಆಲ್ರೆಡಿ ಆಯ್ತು. ಇದು ಸಹ ರಿಪೀಟೆಡ್ ಕ್ವಶನ್ ಆಗಿದೆ. ಓಕೆ, ಬಹಳಷ್ಟು ನೋಡ್ಲಿಲ್ಲ, ಗಮನಿಸಲಿಲ್ಲ. ರಿಪೀಟೆಡ್ ಕ್ವಶನ್ಸ್ ಜಾಸ್ತಿ ಇದಾವೆ. ಒಂದು ರಿಪೀಟೆಡ್ ಮೀನ್ಸ್ ಒಂದು 3-4 ಕ್ವಶನ್ಸ್ ರಿಪೀಟೆಡ್ ಇದಾವೆ. ಇರ್ಲಿ, ಅವಳು ಆಡ್ತಿದ್ದಾಳೆ ಮೀನ್ಸ್ ಅದು ಉತ್ತರ ಅಂತದ್ದು ವರ್ತಮಾನ ಕಾಲಕ್ಕೆ ಸಂಬಂಧಪಟ್ಟಿದೆ. ಮುಂದಿನ ಪ್ರಶ್ನೆ, ಅವರು ಶಾಲೆಗೆ ಹೋದರು ಎಂಬ ವಾಕ್ಯದಲ್ಲಿ ಶಾಲೆಯೇ ಎಂಬುದು ಯಾವ ವಿಭಕ್ತಿ? ಅವರೇ ಐಡೆಂಟಿಫೈ ಮಾಡ್ಬಿಟ್ಟಿದ್ದಾರೆ. ಶಾಲೆಗೆ ಗೆ ಅನ್ನುವಂಥದ್ದು ಯಾವ್ದು ಬರುತ್ತೆ? ಉ ಅನ್ನು ಇಂದ ಗೆ ಕೆ, ಗೆ ಬರುವಂತದ್ದು ಚತುರ್ಥಿ ವಿಭಕ್ತಿ ಪ್ರತ್ಯಯ. ಇವೆಲ್ಲ ಬೇಸಿಕ್ ಕ್ವಶನ್ಸ್ ಇದಾವೆ. ನೆಕ್ಸ್ಟ್ ಅಲ್ಲಿ ಸ್ವಲ್ಪ ಇನ್ನ ಕ್ಲಿಷ್ಟಕರವಾಗಿರುವಂತಹ ಪ್ರಶ್ನೆಗಳನ್ನ ತಗೋಬರ್ತೀನಿ. ಇನ್ನ ಕೊನೆಯ 3 ಪ್ರಶ್ನೆಗಳ ಕಡೆಗೆ ನಾವೀಗ ಬಂದಿದ್ದೇವೆ. ಕೊನೆಯ 3 ಪ್ರಶ್ನೆಗಳು ಇದು ಸಹ ರಿಪೀಟೆಡ್ ಕ್ವಶನ್. ಕೆಳಗಿನವುಗಳಲ್ಲಿ ಯಾವುದು ಸರ್ವನಾಮ ಅಂತ ಇದೆ? ಇಲ್ಲಿ ಅವರು ಎನ್ನುವಂಥದ್ದು ಆಪ್ಷನ್ ಬಿ ಅಲ್ವಾ? ಯಾಕಂದ್ರೆ ನಾಮಪದದ ಬದಲಾಗಿ ಬಳಸುವಂತಹ ಪದವನ್ನು ನಾವು ಸರ್ವನಾಮ ಅಂತ ಕರಿತೀವಿ. ಮುಂದಿನ 2 ಪ್ರಶ್ನೆಗಳು, ನಾವು ಪ್ರತಿದಿನ ಓದುತ್ತೇವೆ ಈ ವಾಕ್ಯದಲ್ಲಿ ಕ್ರಿಯಾಪದ ಯಾವುದು? ಎಸ್, ಇದು ಚೆನ್ನಾಗಿದೆ. ನಾವು ಪ್ರತಿದಿನ ಓದುತ್ತೇವೆ, ನಾವು ಪ್ರತಿದಿನ ಓದುತ್ತೇವೆ ಇಲ್ಲ ಅಂತ ಇದೆ. ಸೊ ಯಾವ್ದಾಗುತ್ತೆ? ಎಸ್, ಇದಕ್ಕೆ ಸಂಬಂಧಪಟ್ಟಂತೆ ಓದುವುದು ಎನ್ನುವಂಥದ್ದೊಂದು ಕ್ರಿಯಾಪದ. ಓದುತ್ತೇವೆ ಅಲ್ವಾ, ಕ್ರಿಯೆಯನ್ನ ಸೂಚಿಸ್ತಾ ಇದೆ. ಪ್ರತಿದಿನ ಏನ್ ಮಾಡ್ತಾ ಇದ್ದಾರೆ? ಓದ್ತಾ ಇದ್ದಾರೆ ಅಂತ ಕ್ರಿಯೆಯನ್ನ ಸೂಚಿಸುತ್ತೆ. ಇದಕ್ಕೆ ಸಂಬಂಧಪಟ್ಟ ಆಪ್ಷನ್ ಸಿ, ಕ್ರಿಯೆಯನ್ನ ಸೂಚಿಸುವ ಪದವೇ ಕ್ರಿಯಾಪದ. ಇವತ್ತಿನ ಕೊನೆಯ ಪ್ರಶ್ನೆ, ಕೆಳಗಿನವುಗಳಲ್ಲಿ ಗುಣವಾಚಕ ಪದ ಯಾವುದು? ಪುಸ್ತಕ, ತುಂಬಾ, ಸುಂದರ, ಅವರು. ನಾನೀಗಾಗಲೇ ಹೇಳಿದೆ, ಯಾವುದಾದರೂ ಒಂದು ನಾಮಪದದ ಗುಣವನ್ನ ಸೂಚಿಸುವಂತದ್ದೇ ಗುಣವಾಚಕ. ರವಿ ಸುಂದರವಾಗಿದ್ದಾನೆ. ರವಿ ಹೇಗಿದ್ದಾನೆ? ರವಿ ಇದ್ದಾನೆ ಅಂತ ಹೇಳಿದ್ರೆ ಆಗ್ತಿತ್ತು. ಸುಂದರವಾಗಿದ್ದಾನೆ ಅಥವಾ ರವಿಯು ನೋಡಲು ಸುಂದರವಾಗಿದ್ದಾನೆ. ರವಿಯನ್ನ ನೋಡಿದ್ರೆ ಆಯ್ತು, ಬಟ್ ಅದೇ ಸುಂದರ ಅನ್ನೋದನ್ನ ವಿಶೇಷವಾಗಿ ತೋರಿಸುತ್ತೆ. ಸೊ ಆಪ್ಷನ್ ಸಿ ರೈಟ್ ಆನ್ಸರ್ ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ನಾಮಪದದ ಗುಣವನ್ನ ತಿಳಿಸುವ ಪದವನ್ನ ನಾವು ಗುಣವಾಚಕ ಎಂದು ಕರೀತೇವೆ ಅಂತ ಹೇಳ್ತದಿದೆ. ಸ್ನೇಹಿತರೆ, ಇದಿಷ್ಟು ಸಂಪೂರ್ಣವಾಗಿ ನಿಮಗೆ 50 ಪ್ರಶ್ನೆಗಳು ಸಾಧ್ಯವಾದಷ್ಟು 38 ನಿಮಿಷದಲ್ಲಿ ಮುಗಿಸೋಕೆ ಪ್ರಯತ್ನ ಪಟ್ಟಿದ್ದೇನೆ. ಅಂದ್ರೆ 38 ಪ್ರಶ್ನೆ ಅಂದ್ರೆ ನೀವು ಆಲ್ಮೋಸ್ಟ್ ಈಗ ಈ 38 ಪ್ರಶ್ನೆಗಳನ್ನ ಇಂಟು 2 ಅಲ್ಲಿ ಇಟ್ಕೊಂಡು ನೋಡಿದೀರಾ ಅಂತಂದ್ರೆ 19 ನಿಮಿಷದಲ್ಲಿ ನಿಮ್ಗೆ 50 ಪ್ರಶ್ನೆ ಸಿಗುತ್ತೆ. ಸೊ ನಾನು ಎಲ್ಲಾ ವಿಡಿಯೋಗಳನ್ನ ಅದೇ ರೀತಿ ಅದಕ್ಕೆ ನಾನು ರೆಕಾರ್ಡೆಡ್ ಮಾಡಿ ಅಪ್ಲೋಡ್ ಏನ್ ಮಾಡ್ತಾ ಇದೀನಿ ಅಂತಂದ್ರೆ, ಈಗ ನಿಮ್ಗೆ ಇರುವಂತಹ ಸಮಯ ಕಡಿಮೆ, ಬರೀ ಒಂದು 20 ನಿಮಿಷದಲ್ಲಿ ನಿಮ್ಗೆ 50 MCQ ಸಿಗುತ್ತೆ ಅಂತಂದ್ರೆ ಸೊ ನಿಮ್ಗೆ ಅದೇನಾಗುತ್ತೆ, ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಎಸ್, ಇವತ್ತು ಒಂದು 3-4 MCQs ರಿಪೀಟೆಡ್ ಇತ್ತು, ಬಟ್ ಆದ್ರೆ 45 MCQs ಬೇಸಿಕ್ MCQs ಈಸಿಯಾಗೇ ಇತ್ತು. ಓಕೆನಾ? ಇಂದ ನೆಕ್ಸ್ಟ್ ಸೆಷನ್ ಅಲ್ಲಿ ಏನ್ ಮಾಡ್ತೀನಿ, MCQsನೇ ಇನ್ನ ಹೆಚ್ಚಾಗಿ ತರ್ತೀನಿ. ಜೊತೆಗೆ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಒಂದು ಸೆಷನ್ ಅನ್ನ ಮಾಡ್ತೀನಿ. ಕನ್ನಡ ಸಾಹಿತ್ಯದ MCQಗಳಿಗೆ ಸಂಬಂಧಪಟ್ಟಂತೆ ಒಂದು ಸೆಷನ್, ಮುಂದಿನ ಸೆಷನ್ ಅನ್ನ ನಾನು ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಮಾಡ್ತೀನಿ. ಎಷ್ಟು ಜನಕ್ಕೆ ಕನ್ನಡ ಸಾಹಿತ್ಯ ಅನ್ನುವಂಥದ್ದು ಬೇಕು? ಯಾಕಂದ್ರೆ ಎಸ್ಪೆಷಲಿ ನಮ್ಮ HSTR ಗೆ ಬೇಕೇ ಬೇಕು ಕನ್ನಡ ಸಾಹಿತ್ಯ ಅನ್ನುವಂಥದ್ದು. GPSTR ಅಲ್ಲಿ 2 ಕ್ವಶನ್ ಕೇಳ್ತಾರೆ, 2ರಿಂದ 3 ಕ್ವಶನ್ ಕೇಳ್ತಾರೆ. ಒಂದೊಂದು ಅಂಕನೂ ಇಂಪಾರ್ಟೆಂಟ್ ಅಲ್ವಾ? ಅದೇ ರೀತಿಯಾಗಿ ನಮ್ಮ PSTRಗೂ ಅಷ್ಟೇ 1 ಅಂಕ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾನು ಜಾಸ್ತಿ ತರೋದಿಲ್ಲ, ಒಂದು 25ರಿಂದ ಇಲ್ಲಾಂದ್ರೆ ಒಂದು 50 MCQs ಅನ್ನ ತರ್ತೀನಿ. ಅದನ್ನು ನಿಮ್ಗೆ ಬರೀ ಒಂದು 40 ನಿಮಿಷದ ಒಳಗಾಗಿ ಮುಗಿಸೋಕೆ ಪ್ರಯತ್ನ ಪಡ್ತೀನಿ. ಯಾಕಂದ್ರೆ ನಿಮ್ಗೆ ತರಗತಿ ಇಷ್ಟ ಆಗಿತ್ತು ಅಂದ್ರೆ ಜಸ್ಟ್ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಹೆಚ್ಚಿನ ಜನ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಜೊತೆಗೆ ಯಾವುದೋ ಹೊಸದಾಗಿ ಒಂದು ಐಪ್ ಅಂತ ಬಂದಿದೆ ಅಂತೆ, ಸೊ ಅದು ಏನಾದ್ರು ನಿಮ್ಗೆ ಗೊತ್ತಾದ್ರೆ ಐಪ್ ಅನ್ನು ಮಾಡಿ ಸ್ನೇಹಿತರೆ ಅಂತ ಹೇಳ್ತಾ, ಸೊ ಇಲ್ಲಿಗೆ ಈ ಒಂದು ತರಗತಿನ ಮುಗಿಸ್ತಾ ಇದ್ದೇನೆ. ನಿಮ್ಗೆ ಎಲ್ರಿಗೂ ಧನ್ಯವಾದಗಳು ಸ್ನೇಹಿತರೆ.